last session together, we were looking at the provisions for ಕಳೆದ ಸಂದೇಶದಲ್ಲಿ ನಾವು ನಮ್ಮ ಆತ್ಮಿಕ ಅಭಿವೃದ್ಧಿಗೆ ದೇವರು ಒದಗಿಸಿರುವಂತಹ ಸಂಗತಿಗಳ ವಿಷಯವಾಗಿ ನಾವು ಕಾರ್ಯ ಕಲಿತಾ ಬಂದೆವು. We considered 4 provisions in our last session. ನಮ್ಮ ಕಳೆದ ಪ್ರಸ್ತಾಪದಲ್ಲಿ ದೇವರು ಕೊಟ್ಟಿರುವಂತಹ 4 ಒದಗಿಸುವಿಕೆಗಳನ್ನು ನಾವು ಕಂಡೆವು. Word of God, ದೇವರ ವಾಕ್ಯ, fellowship in the home and in the assembly, ಮನೆಯಲ್ಲೂ ಸಭೆಯಲ್ಲೂ ಅನ್ಯೋನ್ಯತೆ, sufferings, ಬಾಧೆಗಳು, ಕಷ್ಟಗಳು, and temptations. ಮತ್ತು ಶೋಧನೆಗಳು. We saw that these provisions are given, but we have to use them. Then only it will result in our spiritual growth. ಅದರೊಂದಿಗೆ ಈ ಒಂದು ಒದಗಿಸುವಿಕೆಗಳು ನಮಗೆ ಈಗಾಗಲೇ ಅನುಗ್ರಹಿಸಲ್ಪಟ್ಟಿವೆ. ಅದನ್ನು ನಾವು ಉಪಯೋಗಿಸಿಕೊಂಡರೆ ಮಾತ್ರ ನಾವು ಆತ್ಮಿಕವಾಗಿ ಬೆಳೆಯುತ್ತೇವೆ ಎಂಬುದನ್ನು ಕೂಡ ನಾವು ನೋಡಿದೆವು. In this session, we are going to look at the topic of the spiritual gifts. ಈ ಒಂದು ಪ್ರಸ್ತಾಪದಲ್ಲಿ ಈ ಒಂದು ಸಮಯದಲ್ಲಿ ನಾವು ಆತ್ಮಿಕ ವರಗಳನ್ನು, ಪವಿತ್ರಾತ್ಮನ ವರಗಳು ಎಂಬ ಒಂದು ವಿಷಯವನ್ನು ಕಲಿಯಲಿಕ್ಕಿದ್ದೇವೆ. The second provision which we considered in that topic of fellowship, we mentioned about the fellowship in the local assembly. ನಾವು ಮೊದಲನೇ ಸಂದೇಶದಲ್ಲಿ ದೇವರು ಕೊಟ್ಟಿರುವಂತಹ ಒದಗಿಸುವಿಕೆಗಳಲ್ಲಿ ಎರಡನೆಯ ಒದಗಿಸುವಿಕೆಯಾದಂತಹ ಅನ್ಯೋನ್ಯತೆ ಎಂಬುದನ್ನು ಈಗಾಗಲೇ ನೋಡಿದ್ದೇವೆ. And the fellowship, of the local assembly, for the people to grow, well, it is by the exercise of the spiritual growth, spiritual gifts that it happens. ಆದರೆ ಸ್ಥಳೀಯ ಸಭೆಯಲ್ಲಿ ಅನ್ಯೋನ್ಯತೆಯನ್ನು ಹೊಂದುವಂತಹ ಜನರು ಆ ಅನ್ಯೋನ್ಯತೆ ಮೂಲಕವಾಗಿ ಆತ್ಮಿಕವಾಗಿ ಬೆಳೆಯಬೇಕಾದರೆ ಅವರಿಗೆ ಕೊಟ್ಟಿರುವಂತಹ ಪವಿತ್ರಾತ್ಮನ ವರಗಳನ್ನು ಅವರು ಅಭ್ಯಸಿಸಬೇಕು. So it is essential for us to have an understanding about it. ಈ ಕಾರಣದಿಂದ ಪವಿತ್ರಾತ್ಮನ ವರಗಳ ವಿಷಯಗಳಲ್ಲಿ ಸರಿಯಾದಂತಹ ತಿಳುವಳಿಕೆಯನ್ನು, ಜ್ಞಾನವನ್ನು ಹೊಂದುವುದು ಪ್ರಾಮುಖ್ಯವಾಗಿದೆ. Not only that, ಅದು ಮಾತ್ರವಲ್ಲದೆ the title that we have given for the classes is the church edification and spiritual gifts. ಅದು ಮಾತ್ರವಲ್ಲದೆ ಈ ಒಂದು ವಿಶೇಷ ಕೂಟಕ್ಕೆ ನಾವು ಕೊಟ್ಟಿರುವಂತಹ ಶೀರ್ಷಿಕೆಯಾದದ್ದು ಸಭೆಯ ಆತ್ಮಿಕ ಅಭಿವೃದ್ಧಿ ಮತ್ತು ಪವಿತ್ರಾತ್ಮನ ವರಗಳು. So definitely I have to take on that spiritual gifts also. ಈ ಕಾರಣದಿಂದ ಅದು ಶೀರ್ಷಿಕೆಯಲ್ಲೇ ಇರುವ ಕಾರಣದಿಂದ ಆ ವಿಷಯದ ಕುರಿತಾಗಿ ನಾನು ಮಾತಾಡಲೇಬೇಕು. That is a very big topic. ಅದು ಬಹಳ ದೊಡ್ಡದಾದ ಸುದೀರ್ಘವಾದ ವಿಷಯ. Like many sessions on that. ಅದರ ಮೇಲೆ ಅನೇಕ ಪ್ರಸ್ತಾಪಗಳನ್ನು ತೆಗೆದುಕೊಳ್ಳಬಹುದು. But we are going to condense all that in this one session. ಆದರೆ ನಾವೆಲ್ಲವನ್ನ ಚಿಕ್ಕದನ್ನಾಗಿ ಮಾಡಿ ಒಂದು ಪ್ರಸ್ತಾಪದಲ್ಲಿ ಕಲಿಯಲಿಕ್ಕಿದ್ದೇವೆ. Well, when I looked at this list of programs, at the end of it, I saw this question answer session. ಎಲ್ಲ ನಾನು ಇಲ್ಲಿ ಪಟ್ಟಿ ಮಾಡಿರುವಂತಹ ಕಾರ್ಯಕ್ರಮದ ಪಟ್ಟಿಯನ್ನು ಗಮನಿಸುವಾಗ ಇಲ್ಲಿ ಪ್ರಶ್ನೋತ್ತರ ಸಮಯ ಎಂಬುದಾಗಿ ನಾನು ನೋಡಿದೆನು. So if I miss something, or if you can understand something, we can bring all that in that session. ಇಲ್ಲಿ ನಾನು ಹೇಳುವುದರಲ್ಲಿ ಏನಾದರೂ ಬಿಟ್ಟರೆ ಅಥವಾ ನಿಮಗೆ ಏನಾದರೂ ಅರ್ಥವಾಗದಿದ್ದರೆ ಆ ಎಲ್ಲವನ್ನೂ ನಿಮ್ಮಲ್ಲಿ ಪ್ರಶ್ನೆ ಕೇಳಿ. See this topic of spiritual gifts. ಈಗ ನಾವು ಈ ಆತ್ಮಿಕ ವರಗಳು, ಪವಿತ್ರಾತ್ಮನ ವರಗಳ ವಿಷಯವನ್ನು ನಾವು Start with one verse. ನಾನು ಒಂದು ವಚನದ ಮೂಲಕ ಆರಂಭ ಮಾಡುತ್ತೇನೆ. 1 Timothy chapter 4 and verse 14. ತಿಮೋಥೆಯನಿಗೆ ಬರೆದಂತಹ ಮೊದಲನೇ ಪತ್ರಿಕೆಯ 4ನೇ ಅಧ್ಯಾಯದ 14ನೇ ವಚನ. ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ. ಸಭೆಯ ಹಿರಿಯರು ಪ್ರವಾದನೆಯ ಸಹಿತವಾಗಿ ನಿನ್ನ ಮೇಲೆ ಹಸ್ತಗಳನ್ನಿಟ್ಟಾಗ ಅದು ನಿನಗೆ ಕೊಡಲ್ಪಟ್ಟಿದ್ದಲ್ಲ. Paul is writing to young man Timothy. ಇಲ್ಲಿ ಯೌವನಸ್ಥನಾದಂತಹ ತಿಮೋಥೆಯನಿಗೆ ಪೌಲನು ಬರೆಯುತ್ತಿದ್ದಾನೆ. Neglect not the gift that's in you. ನಿನ್ನಲ್ಲಿರುವ ವರವನ್ನ ಅಲಕ್ಷ್ಯ ಮಾಡಬೇಡ. It indicates that Timothy was neglected. ಅದರ ವಚನವನ್ನು ಓದುವಾಗ ತಿಮೋಥೆಯನು ತನ್ನಲ್ಲಿದ್ದಂತಹ ವರವನ್ನ ಅಲಕ್ಷ್ಯ ಮಾಡುತ್ತಿದ್ದಾನೆ ಎಂಬ ಸೂಚನೆಯನ್ನು ಕೊಡುತ್ತದೆ. That's why he says, do not neglect. ಈ ಕಾರಣದಿಂದಲೇ ಪೌಲನು ಅದನ್ನು ಅಲಕ್ಷ್ಯ ಮಾಡಬೇಡ ಎಂಬುದಾಗಿ ಹೇಳುತ್ತಿದ್ದಾನೆ. He often called Timothy as timid Timothy, shy. ಅನೇಕ ಸಂದರ್ಭಗಳಲ್ಲಿ ನಾಚಿಕೊಳ್ಳುವಂತಹ ತಿಮೋಥೆಯನೇ ಎಂಬುದಾಗಿ ಪೌಲನು ಕರೆಯುತ್ತಾನೆ. He doesn't like to come in the limelight. ಅವನು ಮುಂದೆ ಎಲ್ಲರ ಮುಂದೆ ಬೆಳಕಿಗೆ ಬರುವಂತಹ ವ್ಯಕ್ತಿ ಅಲ್ಲ. If they go for meeting, he always likes to sit at the back. ಯಾವುದಾದ್ರೂ ಕೂಟಕ್ಕೆ ಹೋದರೆ ತಿಮೋಥೆಯನು ಯಾವಾಗಲೂ ಹಿಂದೆ ಕುಳಿತುಕೊಳ್ಳುವುದು. He will not be seen in the front rows. ಮೊದಲಿರುವಂತಹ ಕುರ್ಚಿಗಳಲ್ಲಿ ಅವನು ಕುಳಿತುಕೊಳ್ಳುವುದಲ್ಲ. Timid, shy. ಸ್ವಲ್ಪ ನಾಚಿಕೆ ಸ್ವಭಾವವುಳ್ಳಂತಹ ಒಬ್ಬ ವ್ಯಕ್ತಿ. When we come to chapter 5, we understand that he had stomach problems. ನಾವು 5ನೇ ಅಧ್ಯಾಯಕ್ಕೆ ಬರುವಾಗ ತಿಮೋಥೆಯನಿಗೆ ಹೊಟ್ಟೆಯಲ್ಲಿ ಸಮಸ್ಯೆ ಇದೆ ಎಂಬುದನ್ನು ಕೂಡ ನೋಡ್ತೇವೆ. We can connect that with his shyness also. ಆ ಹೊಟ್ಟೆಯ ಸಮಸ್ಯೆಯೊಂದಿಗೆ ಈ ನಾಚಿಕೆಯನ್ನು ಕೂಡ ನಾವು ಸೇರಿಸಬಹುದು. If Paul says, Timothy, next week when we go for meeting, you will have to give a testimony. ತಿಮೋಥೆಯನೇ, ಮುಂದಿನ ವಾರ ನಾವು ಕೂಟಕ್ಕೆ ಹೋಗುವಾಗ ನೀನು ಸಾಕ್ಷಿ ಕೊಡಬೇಕು. Sunday morning, definitely you will get stomach problem. ಭಾನುವಾರ ಬೆಳಗ್ಗೆ ಖಂಡಿತವಾಗಿ ತಿಮೋಥೆಯನಿಗೆ ಹೊಟ್ಟೆ ನೋವು ಬರುತ್ತದೆ. Very often we call it as psychosomatic. That is, the mind affecting your body. ಅದನ್ನು ನಾವು ಸೈಕೋಸೋಮ್ಯಾಟಿಕ್ ಅಂದರೆ ಮನಸ್ಸು ದೇಹದ ಮೇಲೆ ಪರಿಣಾಮ ಬೀರುವುದು ಎಂಬುದಾಗಿ ಹೇಳುತ್ತಾರೆ. There are some people who don't like to travel.
ಕೆಲವರಿಗೆ ಪ್ರಯಾಣ ಮಾಡುವುದು ಇಷ್ಟವಾಗುವುದಿಲ್ಲ. If at all it becomes necessary for them to travel, ಒಂದು ವೇಳೆ ಅವರು ಪ್ರಯಾಣ ಮಾಡುವುದು ಅಗತ್ಯವಾಗಿ ಒದಗಿ ಬಂದರೆ the day before that they will fall sick. ಆ ಒಂದು ಪ್ರಯಾಣ ಮಾಡುವುದಕ್ಕೆ ಹಿಂದಿನ ದಿವಸವೇ ಅವರು ಅನಾರೋಗ್ಯಕ್ಕೆ ಬೀಳುತ್ತಾರೆ. Maybe some of you have that. ಒಂದು ವೇಳೆ ನಿಮ್ಮಲ್ಲಿ ಕೆಲವರಿಗೆ ಅದಿರಬಹುದು. That is psychosomatic. ಅದನ್ನು ಸೈಕೋಸೊಮ್ಯಾಟಿಕ್ ಎಂಬುದಾಗಿ ಕರೆಯುತ್ತಾರೆ. So Timothy's stomach problem, I think it is, because of that. ಒಂದು ವೇಳೆ ತಿಮೋಥೆಯನಿಗೆ ಇದರಿಂದ ಹೊಟ್ಟೆ ನೋವಿನ ಸಮಸ್ಯೆ ಇರಬಹುದು. So, he was neglecting his spiritual gifts. ಆದರೆ ತಿಮೋಥೆಯನು ತನ್ನಲ್ಲಿದ್ದಂತಹ ಆತ್ಮಿಕ ವರವನ್ನು ಅಲಕ್ಷ್ಯ ಮಾಡುತ್ತಾನೆ. So Paul is telling neglect now. ಈಗ ಪೌಲನು ಹೇಳುತ್ತಿದ್ದಾನೆ ಅಲಕ್ಷ್ಯ ಮಾಡಬೇಡ. He is reminding that, it was given to him by prophecy. ಅಲ್ಲಿರುವಂತಹ ವಚನ ಗಮನಿಸುವಾಗ ಅದಕ್ಕೆ ಪ್ರವಾದನೆಯ ಮೂಲಕವಾಗಿ ಕೊಡಲ್ಪಟ್ಟಿತು. He mentions about the laying on of the hands of the presbytery, that is elders. ಅಲ್ಲಿದ್ದಂತಹ ಹಿರಿಯರು ತಿಮೋಥೆಯನ ಮೇಲೆ ಹಸ್ತಗಳನ್ನ ಇಡುವುದರ ಕುರಿತಾಗಿ ಹಸ್ತಾರ್ಪಣೆಯ ಮೂಲಕವಾಗಿ ಮಾಡುವುದನ್ನು ನೋಡ್ತೇವೆ. When he comes to 2 Timothy 1:6, ನೀವು ತಿಮೋಥೆಯನ ಬರೆದ 2ನೇ ಪತ್ರಿಕೆ 1:6ಗೆ ನೀವು ಬರುವುದಾದರೆ he mentions about the laying on of hands of Paul also. ಅಲ್ಲಿ ಪೌಲನು ಕೂಡ ತಿಮೋಥೆಯನ ಮೇಲೆ ಕರಗಳನ್ನು ಇಡುವುದರ ವಿಷಯವಾಗಿ ಅಲ್ಲಿ ನಮೂದಿಸುವುದನ್ನು ನೋಡ್ತೇವೆ. If you put together all that, ಇವೆರಡನ್ನ ಒಟ್ಟಾಗಿ ನಾವು ನೋಡುವುದಾದರೆ we can imagine like this. ಹೀಗೆ ನಾವು ಕಲ್ಪನೆ ಮಾಡಿಕೊಳ್ಳಬಹುದು. Paul, Timothy, and other elders, when they were together, ಪೌಲನು ಇತರ ಹಿರಿಯರು ಮತ್ತು ತಿಮೋಥೆಯನೆಲ್ಲರೂ ಒಟ್ಟಾಗಿರುವಾಗ one of the brothers who had the prophetic gift ಅಲ್ಲಿದ್ದಂತಹ ಪ್ರವಾದನೆಯ ವರವನ್ನು ಹೊಂದಿರುವ ಒಬ್ಬ ಸಹೋದರನು got up and said that Timothy is given this or that gift. ಎದ್ದು ನಿಂತು ತಿಮೋಥೆಯನಿಗೆ ಇಂತಿಂತ ವರಗಳು ಕೊಡಲ್ಪಟ್ಟಿವೆ ಎಂಬುದಾಗಿ ಪ್ರವಾದಿಸಬಹುದು. He was told to encourage him to use it. ಈ ಕಾರಣದಿಂದ ಈ ಸಂಗತಿಗಳು ಹೇಳಲ್ಪಟ್ಟದ್ದು ತಿಮೋಥೆಯನು ಅದನ್ನು ಉಪಯೋಗಿಸಿಕೊಳ್ಳಬೇಕೆಂಬ ಸಲುವಾಗಿ. And the elders and Paul laid their hands on him and prayed for him. ಅದಾದ ನಂತರ ಹಿರಿಯರು ಪೌಲನು ತಿಮೋಥೆಯನ ಮೇಲೆ ತಲೆಯ ಮೇಲೆ ಕರಗಳನ್ನಿಟ್ಟು ಪ್ರಾರ್ಥನೆ ಮಾಡಿ ಸಮರ್ಪಿಸಿದರು. Laying on of hands is just identification, that's all. ಅಲ್ಲಿ ಹಸ್ತಗಳನ್ನಿಟ್ಟು ಸಮರ್ಪಿಸುವಂತದ್ದು ಒಂದು ಗುರುತು ಮಾತ್ರವೇ. So Timothy was given the spiritual gift. ಈ ಆತ್ಮಿಕ ವರಗಳು ತಿಮೋಥೆಯನಿಗೆ ಕೂಡ ಕೊಡಲ್ಪಟ್ಟಿದ್ದವು. What is the spiritual gift? That's not told here. ಅಲ್ಲಿ ಆ ತಿಮೋಥೆಯನಿಗಿದ್ದಂತಹ ಆತ್ಮಿಕ ವರವೇನು ಅಲ್ಲಿ ಹೇಳಲ್ಪಟ್ಟಿಲ್ಲ. But most probably it may be for teaching doctrines. ಒಂದು ವೇಳೆ ಅದು ಬೋಧನೆಗಳನ್ನು ವಾಕ್ಯವನ್ನ ಉಪದೇಶ ಮಾಡುವಂತ ವರವಾಗಿರಬಹುದು. Because when you come to 1 Timothy 4:16, ಯಾಕಂದ್ರೆ ನೀವು ತಿಮೋಥೆಯನಿಗೆ ಬರೆದ ಮೊದಲ ಪತ್ರಿಕೆ 4:16ಕ್ಕೆ ಬರುವಾಗ Paul says, take heed to yourself and the doctrine. ನಾನು ನಿನ್ನ ವಶ ಕೊಟ್ಟಿರುವಂತಹ ಬೋಧನೆಯ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ ಎಂದು ಹೇಳುವುದನ್ನು ನೋಡುತ್ತೇವೆ. So it seems that teaching or doctrine was his special gift. ಅದರ ಮೂಲಕವಾಗಿ ಬೋಧನೆಗಳನ್ನ ಉಪದೇಶ ಮಾಡುವಂತದ್ದು ತಿಮೋಥೆಯನಿಗಿದ್ದಂತಹ ವಿಶೇಷವಾದಂತಹ ವರವಾಗಿದೆ. Whatever it be, the matter of spiritual gifts were very important. ಅದೇನೇ ಆಗಿದ್ದರೂ ಕೂಡ ಆತ್ಮಿಕ ವರಗಳು ಎಂಬ ವಿಷಯ ಬಹಳ ಪ್ರಾಮುಖ್ಯವಾದದ್ದು. Now, when we consider this matter of spiritual gifts, ಈ ಆತ್ಮಿಕ ವರಗಳನ್ನ ನಾವು ಪರಿಗಣಿಸುವಾಗ before we see what it is, ಅದು ಏನು ಎಂಬುದಾಗಿ ನಾವು ತಿಳಿದುಕೊಳ್ಳೋಕೆ ಮುಂಚಿತವಾಗಿ it is necessary for us to know what it is not. ಆತ್ಮಿಕ ವರ ಯಾವುದು ಆತ್ಮಿಕ ವರಗಳಲ್ಲ ಎಂಬುದನ್ನು ನಾವು ಮೊದಲು ಕಲಿತುಕೊಳ್ಳೋಣ. 4 things I want to tell about. ಇದರ ವಿಷಯವಾಗಿ 4 ವಿಷಯಗಳನ್ನು ಹೇಳಲು ಬಯಸುತ್ತೇನೆ. Number 1 is the spiritual gifts are not the natural talents. ಆತ್ಮಿಕ ವರಗಳು ಸ್ವಾಭಾವಿಕವಾದಂತಹ ತಲಾಂತುಗಳಲ್ಲ. Natural talents are what we are given by birth. ಸ್ವಾಭಾವಿಕ ತಲಾಂತುಗಳು ಎಂಬುದಾಗಿ ಹೇಳುವಾಗ ನಾವು ಹುಟ್ಟಿದಾಗ ನಮಗೆ ಕೊಡಲ್ಪಟ್ಟಂತಹ ತಲಾಂತುಗಳು. That's given for believers now and unbelievers also. ಅದು ವಿಶ್ವಾಸಿಗಳಿಗೂ ಇರುವಂತದ್ದು. Everyone has got a special ability. ಎಲ್ಲರಿಗೂ ಕೂಡ ಅದು ಸ್ವಾಭಾವಿಕವಾಗಿದ್ದಂತಹ ತಲಾಂತುಗಳು ಇರುವುದುಂಟು. Example is, singing, athletics, etc. ಈಗ ಉದಾಹರಣೆಗೆ ಹಾಡುವಂತದ್ದು, ಸ್ಪರ್ಧೆಗಳು, ಓಡುವ ಸ್ಪರ್ಧೆಗಳನ್ನು Those are the natural abilities. ಅವು ಸ್ವಾಭಾವಿಕವಾದಂತಹ ಸಾಮರ್ಥ್ಯಗಳು. When we study about the spiritual gifts, we should understand that they are not that natural talents. ಆದರೆ ಆತ್ಮಿಕ ವರಗಳು ಎಂಬುದಾಗಿ ನಾವು ಕಲಿಯುವಾಗ ಅದು ಸ್ವಾಭಾವಿಕವಾದಂತಹ ತಲಾಂತುಗಳಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. Natural talents are given to be, used in the natural realm. ಸ್ವಾಭಾವಿಕವಾದಂತಹ ತಲಾಂತುಗಳು ಸ್ವಾಭಾವಿಕವಾದಂತಹ ವಲಯಗಳಲ್ಲಿ ಉಪಯೋಗಿಸಲ್ಪಡುವುದಕ್ಕಾಗಿ ಕೊಡಲ್ಪಟ್ಟಿವೆ. Spiritual gifts are for spiritual realm. ಆದರೆ ಆತ್ಮಿಕ ವರಗಳು ಆತ್ಮಿಕ ಕ್ಷೇತ್ರಗಳಲ್ಲಿ ಪ್ರಯೋಜನಕ್ಕಾಗಿ ಕೊಡಲ್ಪಟ್ಟಿವೆ. Doesn't mean that natural gifts are not important. ಇದರ ಮೂಲಕವಾಗಿ ಸ್ವಾಭಾವಿಕವಾಗಿ ಇರುವಂತಹ ತಲಾಂತುಗಳು ಪ್ರಾಮುಖ್ಯವಲ್ಲ ಎಂದು ಅರ್ಥವಲ್ಲ. Doesn't mean that for spiritual things you should not use the natural talent. ಆತ್ಮಿಕವಾದಂತಹ ಸಂಗತಿಗಳಿಗೆ ಸ್ವಾಭಾವಿಕವಾದಂತಹ ತಲಾಂತುಗಳನ್ನು ಉಪಯೋಗಿಸಬಾರದು ಎಂಬುದಾಗಿಯೂ ಅಲ್ಲ. Even natural talents, you can
dedicate to surrender to the Lord and use it for His glory. ನಿಮ್ಮ ಸ್ವಾಭಾವಿಕವಾದಂತಹ ತಲಾಂತುಗಳನ್ನು ಕೂಡ ಕರ್ತನಿಗೆ ಶರಣಾಗತರಾಗಿ ಒಪ್ಪಿಸಿಕೊಟ್ಟು ಆತನ ಮಹಿಮೆಗಾಗಿ ಅದನ್ನು ಉಪಯೋಗಿಸಬಹುದು. Always remember, natural abilities are natural abilities and spiritual abilities or spiritual gifts are spiritual. ಆದರೆ ಸ್ವಾಭಾವಿಕವಾದಂತಹ ತಲಾಂತಗಳು ಸ್ವಾಭಾವಿಕವಾದಂತಹ ಸಾಮರ್ಥ್ಯಗಳು, ಆತ್ಮಿಕವಾದಂತಹ ವರಗಳು ಆತ್ಮಿಕವಾದಂತಹ ಸಾಮರ್ಥ್ಯ ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಿರಿ. Secondly, ಎರಡನೆಯದಾಗಿ the spiritual gifts are not the fruit of the Spirit. ಆತ್ಮಿಕ ವರಗಳು ಆತ್ಮನ ಫಲವಲ್ಲ. We know what the fruit of the Spirit is. ಆತ್ಮನ ಫಲ ಏನೆಂಬುದಾಗಿ ನಮಗೆ ಗೊತ್ತು. Yesterday also we had referred to it. ನಿನ್ನೆ ಕೂಡ ಅದನ್ನು ನಾವು ಸೂಚಿಸಿ ಮಾತನಾಡಿದೆವು. Joy, peace, long suffering, etc. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ. Those have to do with our character, our transform. ಆ ಫಲವಾದದ್ದು ನಮ್ಮ ಒಂದು ವ್ಯಕ್ತಿ, ನಮ್ಮ ನಡವಳಿಕೆ ರೂಪಾಂತರಕ್ಕೆ ಸಂಬಂಧಪಟ್ಟದ್ದು. But the spiritual gifts are our abilities. ಆದರೆ ಆತ್ಮಿಕ ವರಗಳು ನಮಗೆ ಕೊಡಲ್ಪಡುವಂತಹ ಸಾಮರ್ಥ್ಯಗಳು. God given abilities. ದೇವರು ಕೊಡುವಂತಹ ಸಾಮರ್ಥ್ಯಗಳು. In fact, the spiritual gifts are exercised by the help of, by the use of the fruit of the Spirit. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಆತ್ಮನ ವರಗಳು, ದೇವರ ಆತ್ಮನ ವರಗಳು ದೇವರ ಆತ್ಮನ ಫಲದ ಮೂಲಕವಾಗಿ ಅಭ್ಯಸಿಸಲ್ಪಡುವಂತಹ ಸಂಗತಿಗಳು. When we come to chapters 12, 13 and 14 of 1 Corinthians, ನೀವು ಕೊರಿಂಥದವರಿಗೆ ಬರೆದಂತಹ ಮೊದಲನೇ ಪತ್ರಿಕೆಯ 12, 13, 14 ಅಧ್ಯಾಯಗಳಿಗೆ ಬರುವಾಗ Paul is teaching about spiritual gifts. ಅಲ್ಲಿ ಆತ್ಮನ ವರಗಳ ಕುರಿತಾಗಿ ಪೌಲನು ಉಪದೇಶ ಮಾಡುತ್ತಿದ್ದಾನೆ. In chapter 12 he said about the provision of the spiritual gifts. 12ನೇ ಅಧ್ಯಾಯದಲ್ಲಿ ಆತ್ಮನ ವರಗಳ ಕುರಿತಾದಂತಹ ಒದಗಿಸುವಿಕೆಯ ಕುರಿತಾಗಿ ಹೇಳಿದ್ದಾನೆ. Chapter 13 he tells about love. 13ನೇ ಅಧ್ಯಾಯದಲ್ಲಿ ಪ್ರೀತಿಯ ಕುರಿತಾಗಿ That ಮಾತನಾಡುತ್ತಾನೆ. means the spiritual gifts should be used through love or by love. ಅಂದ್ರೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದ್ರೆ ಆತ್ಮನ ವರಗಳು ಪ್ರೀತಿಯ ಮೂಲಕವಾಗಿ ಅಥವಾ ಪ್ರೀತಿಯಲ್ಲಿ ನೆಲೆಗೊಂಡದ್ದಾಗಿ ಉಪಯೋಗಿಸಲ್ಪಡಬೇಕು. So fruit of the Spirit helps us to use the spiritual gifts for the good of others. ದೇವರ ಆತ್ಮನ ಫಲವು ದೇವರ ಆತ್ಮನ ವರಗಳನ್ನ ಇತರರ ಅಭಿವೃದ್ಧಿಗಾಗಿ ಉಪಯೋಗಿಸುವಂತೆ ನಮಗೆ ಸಹಾಯ ಮಾಡುತ್ತವೆ. They are not one and the same. ಇವೆರಡು ಒಂದೇ ಅಲ್ಲ. One is the abilities, the other one is the character. ಒಂದು ನಮ್ಮ ನಡವಳಿಕೆ ಅಥವಾ ನಮ್ಮ ವ್ಯಕ್ತಿತ್ವ, ಇನ್ನೊಂದು ಅದು ಸಾಮರ್ಥ್ಯ. Number 3, ಮೂರನೆಯ ವಿಷಯ, spiritual gifts and the gift of the Spirit, they are two different things. ದೇವರ ಆತ್ಮನ ವರಗಳು, ದೇವರ ಆತ್ಮನೆಂಬ ವರವು ವಿಭಿನ್ನವಾದದ್ದು. Gifts of the Spirit and gifts of the Spirit, singular. ದೇವರ ಆತ್ಮನ ವರ, ದೇವರ ಆತ್ಮನ ವರಗಳು ಬೇರೆ ಬೇರೆ. When you say gift of the Spirit, singular, ನೀವು ಏಕವಚನದಲ್ಲಿ ದೇವರ ಆತ್ಮನ ವರ ಎಂಬುದಾಗಿ ಹೇಳುವಾಗ that's about receiving the Holy Spirit. ಅದು ಪವಿತ್ರ ಆತ್ಮನನ್ನು ಸ್ವೀಕರಿಸುವಂತದ್ದು. Those who are born again, they are given the gift of the Spirit. ತಿರುಗಿ ಹುಟ್ಟಿದವರು ದೇವರ ಆತ್ಮನೆಂಬ ವರವನ್ನ ಹೊಂದಿದ್ದಾರೆ. That's about the giving of the Spirit. ಅದು ದೇವರ ಆತ್ಮನನ್ನ ನಮಗೆ ಕೊಡುವಂತದ್ದು, ದೇವರು ಕೊಟ್ಟದ್ದು. But plural usage, gifts of the Spirit, that speaks of the abilities that are given to us by the help of the Spirit. ಆದರೆ ದೇವರ ಆತ್ಮನ ವರಗಳು ಎಂಬುದಾಗಿ ಬಹುವಚನದಲ್ಲಿ ಹೇಳುವಾಗ ಸಭೆಯ ಅಭಿವೃದ್ಧಿಗಾಗಿ ದೇವರ ಆತ್ಮನ ಮೂಲಕವಾಗಿ ಕೊಟ್ಟಲ್ಪಟ್ಟ ಸಾಮರ್ಥ್ಯಗಳು. Fourthly, ನಾಲ್ಕನೇದಾಗಿ spiritual gifts and the spiritual duties are different. ಆತ್ಮೀಕ ವರಗಳು, ಆತ್ಮೀಕ ಕರ್ತವ್ಯಗಳು ಬೇರೆ ಬೇರೆ. Spiritual gifts are the abilities. ಆತ್ಮೀಕ ವರಗಳು ಸಾಮರ್ಥ್ಯಗಳು. Duties are what we do with that. ಕರ್ತವ್ಯಗಳು ಎಂಬುದಾಗಿ ಹೇಳುವಾಗ ಈ ವರವನ್ನ ಉಪಯೋಗಿಸಿಕೊಂಡು ನಾವು ನಿರ್ವಹಿಸುವಂತಹ ಕರ್ತವ್ಯಗಳು. Not only that. ಅದು ಮಾತ್ರವಲ್ಲ, Duties are broader in application. ಕರ್ತವ್ಯಗಳು ಎಂಬುದಾಗಿ ಹೇಳುವಾಗ ಅದು ವಿಶಾಲವಾದದ್ದು. For example, witnessing is a duty. ಈಗ ಸಾಕ್ಷೀಕರಿಸುವಂತದ್ದು ಒಂದು ಕರ್ತವ್ಯ. Reading the Bible is our duty. ದೇವರ ವಾಕ್ಯವನ್ನು ಓದುವುದು ನಮ್ಮ ಕರ್ತವ್ಯ. Prayer is our duty. ಪ್ರಾರ್ಥನೆ ನಮ್ಮ ಕರ್ತವ್ಯ. Reading the Bible, prayer, witnessing, they all come under the spiritual gift. ಪ್ರಾರ್ಥನೆ ಮಾಡುವಂತದ್ದು, ಸಾಕ್ಷೀಕರಿಸುವಂತದ್ದು, ವಾಕ್ಯ ಓದುವಂತದ್ದು ಆತ್ಮನ ವರಗಳ ಪಟ್ಟಿ ಅಡಿಯಲ್ಲಿ ಬರೋದಿಲ್ಲ. No one can say, I don't have the gift of reading the Bible. ನನಗೆ ದೇವರ ವಾಕ್ಯವನ್ನು ಓದುವಂತಹ ವರವಿಲ್ಲ ಎಂಬುದಾಗಿ ಯಾರು ಹೇಳಲಿಕ್ಕಾಗುವುದಿಲ್ಲ. I don't have the gift of prayer. ಪ್ರಾರ್ಥನೆ ಮಾಡುವಂತಹ ವರವಿಲ್ಲ ಎಂಬುದಾಗಿ These are the ಹೇಳಲಿಕ್ಕೆ duties of everyone. ಇದು ಪ್ರತಿಯೊಬ್ಬರು ನಿರ್ವಹಿಸಲೇಬೇಕಾದಂತಹ ಕರ್ತವ್ಯಗಳು. But spiritual gift differs from person to person. ಆದರೆ ಆತ್ಮೀಕ ವರಗಳು ವ್ಯಕ್ತಿಗಿಂತ ವ್ಯಕ್ತಿಗೆ ವಿಭಿನ್ನವಾಗಿರುತ್ತವೆ. So they are not one and the same. ಇವೆರಡು ಒಂದೇ ಅಲ್ಲ. I mentioned 4 things. ನಾನು 4 ವಿಷಯಗಳನ್ನು ಹೇಳಿದೆನು. They are not the spiritual gifts, spiritual talents. Sorry, they are not the natural talents. ಅದು ಸ್ವಾಭಾವಿಕವಾದಂತಹ ತಲಾಂತುಗಳಲ್ಲ. They are not the fruit of the Spirit. ಅದು ಆತ್ಮನ ಫಲವಲ್ಲ. They are not the gift of the Spirit. ಅದು ಆತ್ಮನ ವರವಲ್ಲ. And they are not the spiritual duties. ಅವು ಆತ್ಮೀಕ ಕರ್ತವ್ಯಗಳಲ್ಲ.
Then what is spiritual gift? ಹಾಗಾದ್ರೆ ಆತ್ಮನ ವರಗಳು ಅಂದರೆ ಏನು? How can we define it? ಹೇಗೆ ಅದನ್ನು ನಾವು ವ್ಯಾಖ್ಯಾನಿಸಬಹುದು? I try to put it in a very simple. ನಾನು ಸರಳವಾದ ರೀತಿಯಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. Spiritual gifts are spiritual abilities the Lord gives through His Spirit to each believer at the time of their regeneration. ಒಬ್ಬ ವ್ಯಕ್ತಿಯು ಹೊಸದಾಗಿ ಹುಟ್ಟುವಾಗ ಕರ್ತನು ತನ್ನ ಆತ್ಮನ ಮೂಲಕವಾಗಿ ಆ ವ್ಯಕ್ತಿಗೆ ಕೊಡುವಂತಹ ಆತ್ಮೀಕವಾದಂತಹ ಸಾಮರ್ಥ್ಯಗಳು. It's given for the fulfillment of the duties which God has intended about it. ಆ ವ್ಯಕ್ತಿಯ ವಿಷಯದಲ್ಲಿ ಆ ವ್ಯಕ್ತಿಯು ನಿರ್ವಹಿಸಬೇಕಾದಂತಹ ಕರ್ತವ್ಯಗಳನ್ನು ನೆರವೇರಿಸುವ ಸಲುವಾಗಿ ಆ ವ್ಯಕ್ತಿಗೆ ಕರ್ತನು ಕೊಟ್ಟದ್ದು. ಅದು ಅಷ್ಟು ಸರಳವಾದದ್ದು. The spiritual gifts are the spiritual abilities which the Lord gives through the Spirit to each one at the time of the regeneration. ಆತ್ಮೀಕ ವರಗಳು ಒಬ್ಬ ವ್ಯಕ್ತಿಯು ಹೊಸದಾಗಿ ಹುಟ್ಟುವಾಗ ಆತ್ಮನ ಮೂಲಕವಾಗಿ ಕೊಡುವಂತಹ ಆತ್ಮೀಕವಾದಂತಹ ಸಾಮರ್ಥ್ಯಗಳು. It is given to fulfill or make him enabled to fulfill the duties that God has given. ಆ ವ್ಯಕ್ತಿಗೆ ದೇವರು ಕೊಟ್ಟಿರುವಂತಹ ಕರ್ತವ್ಯಗಳನ್ನು ನಿರ್ವಹಿಸುವುದಕ್ಕಾಗಿ ಕರ್ತನು ಆ ವ್ಯಕ್ತಿಗೆ ಕೊಟ್ಟಿರುವಂತಹ ಸಾಮರ್ಥ್ಯಗಳು. When we come to Ephesians 2:10, ಎಫೆಸದವರಿಗೆ 2:10 ಬರುವಾಗ there we are told that we are God's workmanship created in Christ Jesus unto good works. ನಾವು ದೇವರ ನಿರ್ಮಾಣವಾಗಿದ್ದೇವೆ, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಸತ್ಕಾರ್ಯಗಳಿಗಾಗಿ ಸೃಷ್ಟಿಸಲ್ಪಟ್ಟೆವೆಂಬುದಾಗಿ ಓದುತ್ತೇವೆ. We are His workmanship. ನಾವು ಆತನ ನಿರ್ಮಾಣ. That word workmanship is important. ಅಲ್ಲಿ ನಿರ್ಮಾಣ ಎಂಬ ಒಂದು ಪದವು ಬಹಳ ಪ್ರಾಮುಖ್ಯವಾದದ್ದು. The Greek word used there is poema. ಅಲ್ಲಿ ಪೋಯಿಮಾ ಎಂಬ ಪದವನ್ನು ಉಪಯೋಗಿಸಲಾಗಿದೆ ಗ್ರೀಕ್ ಭಾಷೆಯಲ್ಲಿ. It is from that word poema that we have that word poem in English. ಆ ಒಂದು ಪೋಯಿಮಾ ಎಂಬ ಒಂದು ಪದದ ಮೂಲಕವಾಗಿ ಆಂಗ್ಲ ಭಾಷೆಯಲ್ಲಿ ಪೋಯಂ ಅಂದ್ರೆ ಪದ್ಯ ಎಂಬ ಒಂದು ಪದವು ಬರುತ್ತದೆ. We know what poem. ಒಂದು ಪದ್ಯ ಅಂದ್ರೆ ಏನು ಎಂಬುದಾಗಿ ನಮಗೆ ಗೊತ್ತು. Poem is not a prose. ಒಂದು ಪೋಯಂ ಎಂಬುದಾಗಿ ಪದ್ಯ ಎಂಬುದಾಗಿ ಹೇಳುವಾಗ ಅದು ಕಾವ್ಯವಲ್ಲ. There are certain rules for writing a poem. ಒಂದು ಪದ್ಯವನ್ನ ಬರೆಯುವುದಕ್ಕೆ ಅದಕ್ಕಾದಂತಹ ನಿಯಮಗಳುಂಟು. Length of the line. ಆ ಒಂದು ಗೆರೆಗಳ ಉದ್ದ, rhyming words, ಆ ಸಾಲುಗಳ ಉದ್ದ, rhyming words, ಅಲ್ಲಿ ಪ್ರಾಸ ಪದಗಳು, the division of the paragraph, ಆ ಒಂದು ಭಾಗಗಳ ವಿಭಾಗ. you know that. ಅದನ್ನ ನಿಮಗೆ ಗೊತ್ತು. So some rules are there. ಹಾಗೆ ಕೆಲವು ನಿಯಮಗಳುಂಟು. So we are God's poem. ನಾವು ದೇವರ ಪದ್ಯವಾಗಿದ್ದೇವೆ. Poem has a design. ಆ ಒಂದು ಪದ್ಯಕ್ಕೆ ಒಂದು ವಿನ್ಯಾಸವಿದೆ. Anything that is done with a design has a purpose. ಯಾವ ಸಂಗತಿಗಳು ಒಂದು ವಿನ್ಯಾಸವನ್ನು ಒಳಗೊಂಡು ನಿರ್ಮಾಣ ಮಾಡಲ್ಪಟ್ಟಿದೆಯೋ ಅದಕ್ಕೊಂದು ಉದ್ದೇಶವಿರುತ್ತದೆ. Think about that purpose and give the design. ಆ ಒಂದು ಉದ್ದೇಶವನ್ನ ಯೋಚನೆ ಮಾಡಿ ಆ ವಿನ್ಯಾಸವನ್ನ ಕೊಡಲಾಗುತ್ತದೆ. There is a design, it indicates the purpose. ಅದೊಂದು ವಿನ್ಯಾಸವಿರುವುದಾದರೆ ಆ ವಿನ್ಯಾಸ ಒಳಗೊಂಡಿರುವಂತಹ ಉದ್ದೇಶವನ್ನ ಅದು ಸೂಚನೆ ಮಾಡುತ್ತದೆ. So when God made us, or created us, ದೇವರು ನಮ್ಮನ್ನು ಸೃಷ್ಟಿ ಮಾಡಿದಾಗ, well, He has a clear purpose. ದೇವರಿಗೆ ಅದರ ಒಂದು ಸ್ಪಷ್ಟವಾದಂತಹ ಉದ್ದೇಶವಿದೆ. And there that verse says unto good works. ಅಲ್ಲಿ ನಾವು ಸತ್ಕ್ರಿಯೆಗಳಿಗಾಗಿ ಎಂದು ಓದುತ್ತೇವೆ. What good works? ಯಾವ ಒಳ್ಳೆ ಕ್ರಿಯೆಗಳು? That verse itself says, ಆ ವಚನವೇ ಹೇಳುತ್ತದೆ, they are predetermined by God. ನಾವು ದೇವರಿಂದ ಈಗಾಗಲೇ ನೇಮಿಸಲ್ಪಟ್ಟಿದ್ದೇವೆ. So He has predetermined what we have to do with our life. ನಮ್ಮ ಜೀವಿತದಲ್ಲಿ ನಾವು ಏನೆಲ್ಲ ಮಾಡಬೇಕೆಂಬುದಾಗಿ ಆತನು ಈಗಾಗಲೇ ನೇಮಕ ಮಾಡಿಟ್ಟಿದ್ದಾನೆ. That's not about few believers. ಅದು ಕೆಲವು ವಿಶ್ವಾಸಿಗಳಿಗಾಗಿ ಮಾತ್ರವಲ್ಲ, About all the believers. ಇದು ಎಲ್ಲಾ ವಿಶ್ವಾಸಿಗಳು ಅನ್ವಯವಾಗುತ್ತದೆ. He has determined what I have to do with my life. ನನ್ನ ಜೀವಿತದಿಂದ ನಾನು ಏನು ಮಾಡಬೇಕೆಂಬುದಾಗಿ ದೇವರು ಈಗಾಗಲೇ ನಿರ್ಧಾರ ಮಾಡಿಟ್ಟಿದ್ದಾನೆ. He has determined what you should do with your life. ನೀವು ನಿಮ್ಮ ಜೀವಿತದಲ್ಲಿ ಏನು ಮಾಡಬೇಕೆಂಬುದಾಗಿ ದೇವರು ಈಗಾಗಲೇ ನಿರ್ಧಾರ ಮಾಡಿಟ್ಟಿದ್ದಾನೆ. And if God has determined what we should do with our life, ನಮ್ಮ ಜೀವಿತದಿಂದ ನಾವೇನು ಮಾಡಬೇಕೆಂಬುದಾಗಿ ದೇವರು ಈಗಾಗಲೇ ನಿರ್ಧಾರ ಮಾಡಿರುವುದಾದರೆ, He provides the abilities also to do that. ಆ ಸಂಗತಿಗಳನ್ನು ನಾವು ಮಾಡಿ ಮುಗಿಸುವುದಕ್ಕೆ ಬೇಕಾದ ಸಾಮರ್ಥ್ಯಗಳನ್ನು ಕೂಡ ದೇವರೇ ಒದಗಿಸುತ್ತಾನೆ. Those spiritual abilities given to do those spiritual responsibilities are what we call as spiritual. ಈ ಆತ್ಮೀಕವಾದಂತಹ ಕರ್ತವ್ಯಗಳನ್ನ ನಿರ್ವಹಿಸುವುದಕ್ಕಾಗಿ ಕೊಡಲ್ಪಡುವಂತಹ ಆತ್ಮೀಕವಾದಂತಹ ಸಾಮರ್ಥ್ಯಗಳನ್ನೇ ಆತ್ಮೀಕ ವರಗಳು ಎಂಬುದಾಗಿ ಕರೆಯುತ್ತೇವೆ. Clear? ಸ್ಪಷ್ಟವಾಯಿತಾ? Come on, nobody is saying it. Yes. Okay, that's spiritual gift in simple terms. ಅದು ಸರಳವಾಗಿ ಹೇಳುವುದಾದರೆ ಆತ್ಮಿಕ ವರಗಳು ಅಂದರೆ ಅದು. When we come to the writings of Paul, ನಾವು ಪೌಲನ ಬರಹಗಳಿಗೆ ಬರುವಾಗ he uses the metaphor of
body to explain. ಪೌಲನು ಈ ಆತ್ಮಿಕ ವರಗಳನ್ನು ವಿವರಿಸುವುದಕ್ಕಾಗಿ ದೇಹವನ್ನು ರೂಪಕವನ್ನಾಗಿಟ್ಟುಕೊಂಡು ವಿವರಿಸುತ್ತಾನೆ. About that metaphor of body, we should remember one thing. ಆ ದೇಹವೆಂಬ ರೂಪಕವನ್ನು ಬಳಸಿ ಪೌಲನು ಹೇಳುವಾಗ ಒಂದು ವಿಷಯ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. It is exclusively a Pauline metaphor. Only Paul uses that metaphor. ಅದು ಪೌಲನಿಗೆ ಮಾತ್ರ ಸೀಮಿತವಾಗಿ ಪೌಲನು ಮಾತ್ರ ಬಳಸಿರುವಂತಹ ಒಂದು ರೂಪಕ. John, Luke, Peter, nobody uses that. ಯೋಹಾನ, ಪೇತ್ರ, ಲೂಕ ಯಾರನ್ನು ಗಮನಿಸಿದ್ರು ಈ ದೇಹವೆಂಬ ರೂಪಕವನ್ನು ಬಳಸಿ ಮಾತನಾಡಿಲ್ಲ. Only Paul uses. ಪೌಲನು ಮಾತ್ರ ಅದನ್ನು ಬಳಸಿ ಹೇಳಿದ್ದಾನೆ. Paul uses it very extensively. ಪೌಲನು ಅದನ್ನು ಬಹಳ ವಿಸ್ತಾರವಾಗಿ ಬಳಸಿದ್ದಾನೆ. In 1 Corinthians 12 is a very long passage. ನೀವು 1 ಕೊರಿಂಥ 12 ಬಹಳ ಉದ್ದವಾದ ವೇದ ಭಾಗ. You have it in Ephesians. ಅದರ ಎಫೆಸ ಪತ್ರಿಕೆಯಲ್ಲಿ ಓದುತ್ತೀರಿ. You have it in Colossians. ಅದರ ಕೊಲೊಸ್ಸೆ ಪತ್ರಿಕೆಯಲ್ಲಿ ಓದುತ್ತೀರಿ. In fact, the first statement that the risen Lord told to Saul, who became Paul later, we see this metaphor implied. ಅಲ್ಲಿ ಪುನರುತ್ಥಾನ ಹೊಂದಿದಂತಹ ಕರ್ತನು ಪೌಲನಿಗೆ ಕಾಣಿಸಿಕೊಂಡಾಗ ಪೌಲನಿಗೆ ಹೇಳಿದಂತಹ ಆತನ ಮೊದಲ ಹೇಳಿಕೆಯ ಮಾತುಗಳಲ್ಲಿ ಈ ಒಂದು ರೂಪಕವು ಅಡಗಿರುವುದನ್ನು ನಾವು ನೋಡುತ್ತೇವೆ. What is the risen Lord told Paul for the first time? ಅಲ್ಲಿ ಜೀವನದಿಂದ ಕರ್ತನು ಪೌಲನಿಗೆ ಮೊದಲದಾಗಿ ಹೇಳಿದ್ದೇನು? Saul, Saul, why persecutest thou me? ಸೌಲನೇ ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ? Did Paul persecute Jesus? ಆದರೆ ಪೌಲನು ಕ್ರಿಸ್ತನನ್ನು ಹಿಂಸೆ ಪಡಿಸಿದನ? No, not at all. ಖಂಡಿತವಾಗಿಯೂ ಇಲ್ಲ. Paul might not have met Jesus when he was on earth. ಪೌಲನು ಈ ಭೂಲೋಕದಲ್ಲಿದ್ದಾಗ ಕರ್ತನನ್ನು ಭೇಟಿ ಮಾಡದಿರಬಹುದು. If he had seen him in the flesh, he would have referred to that, somewhere in his life. ಒಂದು ವೇಳೆ ಕರ್ತನನ್ನ ತನ್ನ ಕಣ್ಣಾರ ಕಂಡಿರುವುದಾಗಿದ್ದರೆ ತನ್ನ ಪತ್ರಿಕೆಗಳಲ್ಲಿ ಎಲ್ಲೋ ಒಂದು ಕಡೆಯನ್ನು ಬರೆದಿರುತ್ತಾನೆ. But nothing is true. ಅದರ ಕುರಿತಾಗಿ ಏನು ಬರೆದಿಲ್ಲ. You can understand that he never met Jesus while he was on earth. ಅದರ ಮೂಲಕವಾಗಿ ಪೌಲನು ಈ ಭೂಲೋಕದಲ್ಲಿದ್ದಾಗ ಕರ್ತನಾದ ಯೇಸು ಕ್ರಿಸ್ತನನ್ನು ಶಾರೀರಿಕವಾಗಿ ಎಂದು ಭೇಟಿ ಮಾಡಿಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. Then why the Lord is telling that Saul is persecuting him? ಹೀಗಿರುವಲ್ಲಿ ಕರ್ತನು ಯಾಕೆ ಸೌಲನು ನನ್ನನ್ನು ಹಿಂಸಿಸುತ್ತಿದ್ದಾನೆ ಎಂದು ಹೇಳುತ್ತಿದ್ದಾನೆ? I know that we know the answer. ಅದಕ್ಕೆ ಉತ್ತರ ನಮಗೆ ಗೊತ್ತಿದ್ದಾಗಿದೆ. Because Saul was persecuting the people, his people on the earth. ಯಾಕೆಂದರೆ ಅದಕ್ಕೆ ಕಾರಣವೇನೆಂದರೆ ಸೌಲನು ತನ್ನ ಜನರನ್ನು ಹಿಂಸೆ ಪಡಿಸುತ್ತಿದ್ದನು. When the Lord asked him that he was going to Damascus to persecute the believers there. ಅಲ್ಲಿ ದಮಸ್ಕದಲ್ಲಿದ್ದಂತಹ ವಿಶ್ವಾಸಿಗಳನ್ನು ಹಿಂಸೆ ಪಡಿಸುವುದಕ್ಕಾಗಿ ಅವನು ಹೋಗುವಂತಹ ಮಾರ್ಗದಲ್ಲಿ Now the persecution to the believers is the persecution unto the Lord. ಅಲ್ಲಿ ವಿಶ್ವಾಸಿಗಳಿಗೆ ಸೌಲನು ಕೊಟ್ಟಂತಹ ಹಿಂಸೆ ಅದು ಕರ್ತನಿಗೆ ಕೊಟ್ಟಂತಹ ಹಿಂಸೆಯಾಗಿತ್ತು. It's because of the relationship between the Lord and his people. ಅದಕ್ಕೆ ಕಾರಣವೇನೆಂದರೆ ಕರ್ತನ ಜನರೊಂದಿಗೆ ಹೊಂದಿದಂತಹ ಸಂಬಂಧವಾಗಿತ್ತು. It's like the head of the body. ಅದು ದೇಹ ಮತ್ತು ಶರೀರ ಎಂಬ ಒಂದು ಸಂಬಂಧ. If somebody come and hit on my hand, ಯಾರಾದರೂ ಬಂದು ನನ್ನ ಕೈಗೆ ಹೊಡೆಯುವುದಾದರೆ my head will ask, why did he hit me? ನನ್ನ ತಲೆ ಕೇಳುತ್ತದೆ, ಯಾಕೆ ನನ್ನನ್ನು ಹೊಡೆದೆ? Because of the relationship. ಅದು ಸಂಬಂಧ. It's one. ಅದು ಒಂದೇ ಸಂಬಂಧ. The first statement itself we see this relationship implied. ಕರ್ತನು ಹೇಳಿದಂತಹ ಮೊದಲ ಹೇಳಿಕೆಯಲ್ಲಿಯೇ ಈ ಸಂಬಂಧವನ್ನು ಸೂಚಿಸಿರುವುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. The Lord is like the head and his believers on the earth is like his body. ಕರ್ತನು ಆ ಶಿರಸ್ಸಿನ ಹಾಗೆಯೂ ವಿಶ್ವಾಸಿಗಳು ಆತನ ದೇಹದ ಹಾಗೆಯೂ. If that metaphor is implied in that first statement, ಕರ್ತನು ತನ್ನ ಮೊದಲ ಮಾತುಗಳಲ್ಲೇ ಈ ಒಂದು ರೂಪಕವನ್ನು ಅನ್ವಯ ಮಾಡಿ ಹೇಳಿರುವುದಾದರೆ Paul takes it up and uses it elaborately. ಪೌಲನು ಅದನ್ನು ನಂತರ ದಿವಸಗಳಲ್ಲಿ ತೆಗೆದುಕೊಂಡು ಅದನ್ನು ಸವಿಸ್ತಾರವಾಗಿ ಅದನ್ನು ಬರೆದಿದ್ದಾನೆ. That's why we say that the body, the metaphor of the body is an exclusively Pauline metaphor. ಈ ಕಾರಣದಿಂದಲೇ ದೇಹ ಎಂಬುದಾಗಿ ಬಳಸಿ ಹೇಳುವಂತಹ ರೂಪಕವಾದದ್ದು ಪೌಲನು ಸೀಮಿತವಾಗಿ ತನಗೆ ಮಾತ್ರ ಬಳಸಿರುವಂತಹ If you look at the use of the metaphor in his writing, ಪೌಲನ ಬರಹಗಳಲ್ಲಿ ಈ ರೂಪಕದ ಬಳಕೆಯನ್ನು ನೀವು ಗಮನಿಸುವುದಾದರೆ Paul says that just like the body has many members. ಯಾವ ರೀತಿಯಲ್ಲಿ ದೇಹ ಒಂದೇ ಆಗಿದ್ದು ಅನೇಕ ಅಂಗಗಳಿದೆಯೋ There are many members in the assembly also. ಸಭೆಯಲ್ಲಿ ಕೂಡ ಅನೇಕ ಅಂಗಗಳಿದ್ದು Telling about the local assembly. ಅಲ್ಲಿ ಸ್ಥಳೀಯ ಸಭೆಯ ಕುರಿತಾಗಿ ಮಾತನಾಡುತ್ತಿದ್ದಾನೆ. And all members, each member is different from the other. ಅಲ್ಲಿ ಪ್ರತಿಯೊಂದು ಅಂಗವೂ ಕೂಡ ಒಂದಕ್ಕೊಂದು ವಿಭಿನ್ನವಾದದ್ದಾಗಿದೆ. Each member has got a different ability. ಪ್ರತಿಯೊಂದು ಅಂಗಕ್ಕೂ ಕೂಡ ಪ್ರತಿಯೊಬ್ಬ ಸದಸ್ಯನು ಕೂಡ ವಿವಿಧ ರೀತಿಯ ಸಾಮರ್ಥ್ಯಗಳನ್ನು ಹೊಂದಿದ್ದಾನೆ. In the eye you cannot smell. ನೀವು ಕಣ್ಣಿನಿಂದ ವಾಸನೆಯನ್ನ ಸ್ವೀಕರಿಸಲು ಸಾಧ್ಯವಿಲ್ಲ. With the nose you cannot see. ನೀವು ಮೂಗಿನಿಂದ ನೋಡಲಾಗುವುದಿಲ್ಲ. With the eyes you see. ನೀವು ಕಣ್ಣಿನಿಂದ ನೋಡುತ್ತೀರಿ. With the nose you smell. ನೀವು ಮೂಗಿನಿಂದ ವಾಸನೆಯನ್ನು ತೆಗೆದುಕೊಳ್ಳುತ್ತೀರಿ. So each member has got a different responsibility. ಪ್ರತಿಯೊಬ್ಬ ಸದಸ್ಯನು ಪ್ರತಿಯೊಂದು ಅಂಗವು ತನ್ನದೇ ಆದಂತಹ ಜವಾಬ್ದಾರಿಯನ್ನು ಹೊಂದಿದೆ. There is no
organ in the body which has no responsibility. ದೇಹದಲ್ಲಿರುವಂತಹ ಯಾವ ಅಂಗಕ್ಕೂ ಕೂಡ ಇಂಥ ಜವಾಬ್ದಾರಿ ಇಲ್ಲ ಎಂಬುದಾಗಿ ಹೇಳುವುದಿಲ್ಲ. So in the assembly also, ಅದೇ ರೀತಿಯಲ್ಲಿ ಸಭೆಯಲ್ಲೂ ಕೂಡ each and every believer has a responsibility to fulfill. ಪ್ರತಿಯೊಬ್ಬ ಸಹೋದರ ಸಹೋದರಿಯು ಕೂಡ ಸಭೆಯಲ್ಲಿ ನಿರ್ವಹಿಸಲೇಬೇಕಾದಂತಹ ಜವಾಬ್ದಾರಿಯನ್ನು ಹೊಂದಿದವರಾಗಿದ್ದಾರೆ. No one can say, well, I have no duties at all, I am only in the receiving end. ನಾನು ಕೇವಲ ಸ್ವೀಕರಿಸುವವನು ಮಾತ್ರವೇ ಆಗಿದ್ದೇನೆ, ನನಗೆ ಸಭೆಯಲ್ಲಿ ಯಾವ ಜವಾಬ್ದಾರಿ ಇಲ್ಲ ಎಂಬುದಾಗಿ ಯಾರು ಹೇಳಲಿಕ್ಕೆ ಆಗುದಿಲ್ಲ. Why the attitude and life of many believers, they looks like telling that. ಕೆಲವರ ಮನೋಭಾವ ವರ್ತನೆಯನ್ನು ಗಮನಿಸುವಾಗ ಆ ರೀತಿ ಹೇಳುವಾಗ ಕಾಣುತ್ತದೆ. But every believer should involved in the things of the assembly. ಆದರೆ ಪ್ರತಿಯೊಬ್ಬ ವಿಶ್ವಾಸಿಯು ಸಭೆಯ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಬೇಕು. Every believer has got a responsibility. ಪ್ರತಿಯೊಬ್ಬ ವಿಶ್ವಾಸಿಯು ಮಾಡಲೇಬೇಕಾದಂತಹ ಜವಾಬ್ದಾರಿಯನ್ನು ಹೊಂದಿದವನಾಗಿದ್ದಾನೆ. God not only gives responsibilities, ದೇವರು ಜವಾಬ್ದಾರಿಯನ್ನು ಕೊಡುವುದು ಮಾತ್ರವಲ್ಲ, as I mentioned earlier, ನಾನು ಈಗಾಗಲೇ ಹೇಳಿದ ಹಾಗೆ He gives spiritual gifts also. ಆತನ ಆತ್ಮಿಕ ವರಗಳನ್ನು ಕೂಡ ಕೊಡ್ತಾನೆ. So the spiritual gifts are spiritual abilities which the Lord has given to enable a person to do the responsibilities given to him. ಈ ಕಾರಣದಿಂದ ಆ ವ್ಯಕ್ತಿಗೆ ಕೊಡಲ್ಪಟ್ಟಂತಹ ಜವಾಬ್ದಾರಿಯನ್ನ ಆ ವ್ಯಕ್ತಿಯು ನಿರ್ವಹಿಸುವ ಹಾಗೆ ಆ ಆತ್ಮಿಕ ಸಾಮರ್ಥ್ಯಗಳನ್ನು ನೆರವೇರಿಸುವ ಸಲುವಾಗಿ ದೇವರು ಕೊಡುವ ಆತ್ಮಿಕ ಚಟುವಟಿಕೆಗಳನ್ನು ನೆರವೇರಿಸುವ ಸಲುವಾಗಿ ದೇವರು ಕೊಡುವಂತಹ ಆತ್ಮಿಕ ಸಾಮರ್ಥ್ಯಗಳೇ ಆತ್ಮಿಕ ವರಗಳು. When we come to the New Testament, ಹೊಸ ಒಡಂಬಡಿಕೆಗೆ ಬರುವಾಗ there are certain portions which focus on this. ಈ ವಿಷಯದ ಮೇಲೆ ಗಮನ ಹರಿಸುವಂತ ಕೆಲವು ವೇದ ಭಾಗಗಳುಂಟು. There are mainly 4 portions which tells, which gives list of the spiritual gifts. ಈ ಆತ್ಮಿಕ ವರಗಳ ಪಟ್ಟಿಯನ್ನು ನೀಡುವಂತಹ 4 ಪ್ರಮುಖ ವೇದ ಭಾಗಗಳು ಹೊಸ ಒಡಂಬಡಿಕೆಯಲ್ಲಿಂಟು. I will just mention and pass on. ನಾನು ಅದನ್ನ ಹೇಳಿ ಮುಂದಕ್ಕೆ ಸಾಗುತ್ತೇನೆ. If you're writing, you can write it down. ನೀವು ಬರೆದುಕೊಳ್ಳುವವರು ಇರುವುದಾದರೆ ನಾನು ಬರೆದುಕೊಳ್ಳಬಹುದು. Number 1. ಮೊದಲನೇದಾಗಿ 1 Corinthians 12:7-11. ಕೊರಿಂಥದವರಿಗೆ ಬರೆದಂತಹ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯದ 7ರಿಂದ 11. 1 ಕೊರಿಂಥ 12 7ರಿಂದ 11. Secondly, ಎರಡನೇದಾಗಿ Ephesians 4:7-12. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ರಿಂದ 12. ಎಫೆಸದವರಿಗೆ 4 7ರಿಂದ 12. Thirdly, ಮೂರನೇದಾಗಿ Romans 12:6-8. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 6ರಿಂದ 8. ರೋಮಾಪುರದವರಿಗೆ 12 6ರಿಂದ 8. Fourthly, ನಾಲ್ಕನೇದಾಗಿ 1 Peter 4:10-11. ಪೇತ್ರನು ಬರೆದಂತಹ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 10 ಮತ್ತು 11. You're not repeating that. ಒಂದು ಪೇತ್ರ 4 10 11. I was not repeating because you were doing it. Good to see many of you are writing. ನಿಮ್ಮಲ್ಲಿ ಅನೇಕ ಮಂದಿ ಬರೆದುಕೊಳ್ಳುವುದು ಬಹಳ ಒಳ್ಳೆಯ ವಿಷಯ. When you take notes and when you write the references, ನೀವು ಅದನ್ನ ಪಟ್ಟಿ ಮಾಡಿಕೊಂಡು ಆ ಒಂದು ವಿಷಯಗಳನ್ನ ವಚನಗಳನ್ನ ಬರೆದುಕೊಳ್ಳುವಾಗ one thing that you have to take care of. ಒಂದು ವಿಷಯವನ್ನು ನೀವು ಗಮನ ಹರಿಸಬೇಕು. When I say 1 Corinthians 12:7-11, 1 ಕೊರಿಂಥ 12ನೇ ಅಧ್ಯಾಯ 7ರಿಂದ 11 ಎಂದು ನಾನು ಹೇಳುವಾಗ when you are writing, ನೀವು ಬರೆದುಕೊಳ್ಳುವಾಗ you write 1 Corinthians, 1 ಕೊರಿಂಥ, then you forget the references. ಆಗ ವಚನವನ್ನು ಮರೆತು ಹೋಗ್ತೀವಿ. Does it happen to you? ಅದಾಗುತ್ತದಾ? Yeah, it happens. ಅದಾಗುತ್ತದೆ. Because it's told that numbers, the figures we forget first. ಯಾಕೆಂದ್ರೆ ನಮ್ಮ ವಿಷಯ ವಚನವನ್ನು ನಾವು ಮರೆತು ಹೋಗ್ತೇವೆ. So by the time you write 1 Corinthians, the other part is gone. ನೀವು 1 ಕೊರಿಂಥ ಬರೆಯುವ ವರ್ಷದಲ್ಲಿ ಆ ವಚನ ಮರೆತು ಹೋಗುತ್ತದೆ. And when you are listening to sermons, they don't stop, they just go like that. ಈ ಒಂದು ಸಂದೇಶಗಳನ್ನು ಕೇಳುವಾಗ ಅವರು ನಿಲ್ಲಿಸಿ ಹೇಳುವುದಿಲ್ಲ, ಅವರು ಮುಂದೆ ಹೋಗ್ತಾ ಇರ್ತಾರೆ. You write the book, by the time they would have gone somewhere else. ನೀವು ಪುಸ್ತಕದ ಹೆಸರನ್ನು ಬರೆಯುವಷ್ಟರೊಳಗಾಗಿ ಅವರು ಮುಂದೆ ಎಲ್ಲೋ ಹೋಗ್ಬಿಟ್ಟಿರ್ತಾರೆ. The best thing to do is this. ಇದರ ವಿಷಯದಲ್ಲಿ ಮಾಡಬಹುದಂತ ಉತ್ತಮವಾದ ವಿಷಯ. When you write the numbers first. ಬರೆದುಕೊಳ್ಳುವಾಗ ಆ ನಮ್ಮ ಸಂಖ್ಯೆಯನ್ನು ಮೊದಲು ಬರೆದುಕೊಳ್ಳಿರಿ. If I say 1 Corinthians 12:7-11, 1 ಕೊರಿಂಥ 12ನೇ ಅಧ್ಯಾಯ 7ರಿಂದ 11 ಎಂದು ಹೇಳುವಾಗ write 12:7-11. 12 7ರಿಂದ 11 ಎಂಬುದನ್ನು ಮೊದಲು ಬರೆಯಿರಿ. Leave the gap for 1 Corinthians. ಅಲ್ಲಿ 1 ಕೊರಿಂಥ ಎಂಬುದಕ್ಕೆ ಸ್ವಲ್ಪ ಅಂತರವನ್ನು ಕೊಡ್ರಿ. Write 12:7-11. 12 7ರಿಂದ 11. Suppose you forget 1 Corinthians. ಒಂದು ವೇಳೆ 1 ಕೊರಿಂಥ ನೀವು ಮರೆತು ಹೋದರೂ ಕೂಡ Later on you can think chapter 12:7-11. Definitely it is 1 Corinthians. ನೀವು 12ನೇ ಅಧ್ಯಾಯ 7ರಿಂದ 11 ಎಂದು ಯೋಚನೆ ಮಾಡುವಾಗ ಖಂಡಿತವಾಗಿ ಅದು 1 ಕೊರಿಂಥ ಎಂಬುದಾಗಿ ಅರ್ಥವಾಗ್ತದೆ. So when you write notes, just try to practice it. ಈ ರೀತಿಯಾಗಿ ನೀವು ವಚನಗಳನ್ನ ಪಟ್ಟಿ ಮಾಡಿಕೊಳ್ಳುವಾಗ ಈ ಅಭ್ಯಾಸವನ್ನು ಬೆಳೆಸಿಕೊಳ್ಳಿರಿ. These are secrets that preachers won't tell you. ಇದು ಸಂದೇಶಕರು ಯಾರಿಗೂ ಹೇಳದಂತಹ ರಹಸ್ಯಗಳು.
I hope it will help, you know. ಇದು ನಿಮಗೆ ಉಪಯೋಗವಾಗ್ತದೆ ಅಂತ ನಂಬುತ್ತೇನೆ. Initially it will be difficult to write, but later when it becomes a practice, you know, it's very easy. ಆರಂಭದಲ್ಲಿ ಅದರ ಆ ರೀತಿಯಾಗಿ ಬರೆದುಕೊಳ್ಳುವುದು ಕಷ್ಟವಾಗಬಹುದು, ಒಂದು ಅಭ್ಯಾಸವಾಗಬಹುದು, ಸುಲಭವಾಗುತ್ತದೆ. Even if you forget, you know, all the names of the books, later on you can look at the references and fill it. ಒಂದು ವೇಳೆ ಪುಸ್ತಕದ ಹೆಸರನ್ನು ನೀವು ಆರಂಭದಲ್ಲಿ ಮರೆತು ಹೋದರೂ ಆ ಒಂದು ವಚನಗಳನ್ನು ಗಮನಿಸುವಾಗ ಅದನ್ನು ನೀವು ನಂತರ ಭರ್ತಿ ಮಾಡಬಹುದು. So I'm not going to read those portions. You can read it later. ಆ ವಾಕ್ಯ ಭಾಗಗಳನ್ನೆಲ್ಲ ನಾವು ಓದಲಿಕ್ಕೆ ಹೋಗುದಿಲ್ಲ, ನೀವು ನಂತರ ಓದಿಕೊಳ್ಳಿರಿ. When you read it, ಅದನ್ನು ಓದುವಾಗ there are certain gifts that are temporary, which we call as temporary. ಆ ಪಟ್ಟಿಗಳಲ್ಲಿ ಪಟ್ಟಿಗಳಲ್ಲಿರುವಂತಹ ಕೆಲವು ವರಗಳು ತಾತ್ಕಾಲಿಕವಾದಂತಹ ವರಗಳು ಎಂಬುದಾಗಿ ನಾವು ಕರೆಯುತ್ತೇವೆ. It was only for the apostolic time. ಅದು ಅಪೊಸ್ತಲರ ಕಾಲಘಟ್ಟಕ್ಕೆ ಮಾತ್ರ ಸೀಮಿತವಾಗಿರುವಂತಹ ವರಗಳು. We often call it as foundational. ಅದನ್ನ ಅಸ್ಥಿವಾರದ ವರಗಳು ಎಂಬುದಾಗಿ ಅದನ್ನ ಆಗಾಗ್ಗೆ ನಾವು ಕರೆಯುತ್ತೇವೆ. I mentioned about 1 Corinthians 12:7-11. ನಾನು ಈಗಾಗಲೇ 1 ಕೊರಿಂಥ 12:7-11 ಬಗ್ಗೆ ಹೇಳಿದ್ದೇನೆ. There a list of 9 gifts are. ಅಲ್ಲಿ 9 ವರಗಳ ಪಟ್ಟಿ ಕೊಡಲ್ಪಟ್ಟಿದೆ. All the gifts mentioned there are temporary, foundational. ಆ ಒಂದು ಪಟ್ಟಿಯಲ್ಲಿ ಕೊಡಲ್ಪಟ್ಟಿರುವಂತಹ ಎಲ್ಲಾ ವರಗಳು ಅಸ್ಥಿವಾರದ ವರಗಳು, ತಾತ್ಕಾಲಿಕವಾದಂತಹ ವರಗಳು. None of them are there now. ಆ ಪಟ್ಟಿಯಲ್ಲಿರುವಂತಹ ಯಾವ ವರಗಳು ಈ ಕಾಲದಲ್ಲಿ ಈ ದಿವಸಗಳಲ್ಲಿ ಇಲ್ಲ. Word of knowledge, word of wisdom, and all you have there. ವಿವೇಚನೆಯ ವರ, ಸತ್ಯವಾಣಿಯ ವರ. That doesn't mean that now there is no wisdom and knowledge. ಅದರ ಅರ್ಥ ಈಗ ಜ್ಞಾನ ವಿವೇಕ ಇಲ್ಲ ಎಂಬುದಾಗಲ್ಲ. But the wisdom and knowledge told there is different from what we have now. ಆದರೆ ಆ ವಾಕ್ಯ ಭಾಗದಲ್ಲಿ ಹೇಳಲ್ಪಟ್ಟಿರುವಂತಹ ವಿವೇಚನೆಯು ಜ್ಞಾನ ವಾಕ್ಯದ ವರ ಎಂಬುದಾಗಿ ಹೇಳುವಂತಹ ಸತ್ಯವು ಈಗಿರುವಂತಹ ಜ್ಞಾನ ವಾಕ್ಯದಿಂದ ವಿವಿಧವಾದದ್ದು. In the list we have faith. ಆ ಒಂದು ಪಟ್ಟಿಯಲ್ಲಿ ನಂಬಿಕೆ ಎಂಬ ವರ ಇದೆ. Our faith is not there now. What? ಈಗ ನಾವು ಕೇಳ್ತೇವೆ ನಮಗೆ ನಂಬಿಕೆ ಇಲ್ವಾ ಅಂದ್ರೆ It's not about the faith we have now. ಅದು ನಮಗಿರುವಂತಹ ನಂಬಿಕೆ ಬಗ್ಗೆ ಅಲ್ಲ. It says to certain faith. ಅಲ್ಲಿ ಕೆಲವರಿಗೆ ನಂಬಿಕೆ. So it is actually a faith given to certain people. ಕೆಲವರಿಗೆ ನಂಬಿಕೆ ವರವಾಗಿ ಕೊಡಲ್ಪಟ್ಟಿರುವಂತದ್ದು. So it's not that general living saving faith that we have. ಅದು ನಮಗಿರುವಂತಹ ಸಾಮಾನ್ಯವಾದಂತಹ ನಾವು ನಮ್ಮನ್ನ ನಡೆಸುವಂತಹ ನಂಬಿಕೆ ಅಲ್ಲ. Healing and miracles and tongues, interpretation, all that you have. ಅಲ್ಲಿರುವಂತಹ ವಾಣಿಗಳು, ವಾಸಿ ಮಾಡುವಂತಹ ವರಗಳು, ಈ ನಾನಾ ವಿಧವಾದ ಭಾಷೆಗಳನ್ನು ಆಡುವಂತಹ ವರಗಳು, None of them are perfect. ಯಾವ ವರಗಳು ಕೂಡ ಶಾಶ್ವತವಾದದ್ದಲ್ಲ. They are all temporary. ಅವೆಲ್ಲವೂ ತಾತ್ಕಾಲಿಕವಾದವುಗಳು. And then you have the Ephesians 4:7-12, which I mentioned. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7-12 ಇರುವಂತಹ 2ನೇ ಪಟ್ಟಿ. There in verse 11 we have a list. ಅಲ್ಲಿ 11ನೇ ವಚನದಲ್ಲಿ ನಮಗೊಂದು ಪಟ್ಟಿ ಇದೆ. Some take it as 4, some take it as 5. ಅಲ್ಲಿ ಕೆಲವರು ಅದನ್ನ 4 ವರಗಳಾಗಿ ತೆಗೆದುಕೊಳ್ತಾರೆ, ಕೆಲವರು 5 ವರಗಳಾಗಿ ತೆಗೆದುಕೊಳ್ತಾರೆ. Not touching on all that. ನಾನು ಅದನ್ನೆಲ್ಲ ಮುಟ್ಟುತ್ತಿಲ್ಲ. The first 2 there are temporary. ಅಲ್ಲಿ ಆ ಪಟ್ಟಿಯಲ್ಲಿರುವಂತಹ ಮೊದಲ 2 ವರಗಳು ತಾತ್ಕಾಲಿಕವಾದವುಗಳು. Apostles and prophets. ಅಪೊಸ್ತಲರು ಮತ್ತು ಪ್ರವಾದಿಗಳು. They are not there. ಅವರು ಈ ಕಾಲಘಟ್ಟದಲ್ಲಿ ಇಲ್ಲ. There is no apostolic succession. ಇಲ್ಲಿ ಅಪೊಸ್ತಲರು ಎಂಬುದಾಗಿ ಹೇಳುವಂತಹ ಒಂದು ಸ್ಥಾನ, ಅಪೊಸ್ತಲರ ಉತ್ತರಾಧಿಕಾರಿಗಳು ಈಗ ಇಲ್ಲ. Some people say that there are apostles now also. ಕೆಲವರು ಈಗಲೂ ಅಪೊಸ್ತಲರು ಇದ್ದಾರೆ ಎಂಬುದಾಗಿ ಹೇಳುತ್ತಾರೆ. Sometimes you will hear, apostle dash, some names. ಇಂಥ ಅಪೊಸ್ತಲರಿಂದ ಹೆಸರಿನ ಮುಂದೆ ಅದನ್ನ ಹಾಕಿರುವುದನ್ನು ನೋಡಬಹುದು. No, such successions are not there. ಆದರೆ ಅಂತ ಉತ್ತರಾಧಿಕಾರಿಗಳು ಇಲ್ಲ. Similarly, after the word of God is complete, there are no prophets. ಅದೇ ರೀತಿಯಾಗಿ ದೇವರ ವಾಕ್ಯವು ಪೂರ್ತಿಗೊಂಡ ಮೇಲೆ, ಸಂಪೂರ್ಣಗೊಂಡ ಮೇಲೆ ಪ್ರವಾದಿಗಳು ಇಲ್ಲ. In that list, the remaining ones are perfect. ಆದರೆ ಆ ಒಂದು ಪಟ್ಟಿಯಲ್ಲಿ ಉಳಿದಿರುವಂತಹ ಭಾಗಗಳು ಶಾಶ್ವತವಾದವುಗಳು. Evangelists, pastors, teachers. ಸುವಾರ್ತಿಕರು, ಸಭಾಪಾಲಕರು, ಉಪದೇಶಕರು. Then when you come to Romans chapter 12, ನೀವು ರೋಮಾಪುರದವರೆಗೆ 12ನೇ ಅಧ್ಯಾಯಕ್ಕೆ ಬರುವಾಗ 6-8, ಅಲ್ಲಿ 6ರಿಂದ 8 ಗಮನಿಸುವಾಗ there are about 7 items there. ಅಲ್ಲಿ 7 ವರಗಳನ್ನು ನಾವು ನೋಡುತ್ತೇವೆ. We take all of them as permanent. ಆ ಎಲ್ಲಾ ವರಗಳನ್ನ ನಾವು ಶಾಶ್ವತವಾಗಿ ತೆಗೆದುಕೊಳ್ಳುತ್ತೇವೆ. The beginning one is prophecy. ಅಲ್ಲಿ ಮೊದಲನೆಯ ವರವು ಪ್ರವಾದನೆಯ ವರ. That we take with the meaning of authoritative ministry. ಆ ಪ್ರವಾದನೆ ಎಂಬ ಅರ್ಥವನ್ನ ಅಧಿಕಾರ ಉಳ್ಳಂತಹ ಸೇವೆ ಎಂಬ ಅರ್ಥದಲ್ಲಿ ನಾವು ಬಳಸುತ್ತೇವೆ. The Greek word there is prophemi. ಅಲ್ಲಿ ಪ್ರಾಫಿಮಿ ಎಂಬ ಪದವನ್ನು ಮೂಲ ಭಾಷೆಯಲ್ಲಿ ಬಳಸಲಾಗಿದೆ. From that word we have the word prophecy. ಆ ಪದದ ಮೂಲಕವಾಗಿ ಪ್ರವಾದನೆ, ಪ್ರಾಫಸಿ ಎಂಬ ಪದ ಬರುತ್ತದೆ. And that word just means to stand up and speak. ಆ ಒಂದು ಪದದ ಅರ್ಥ, ಪ್ರಾಫಮಿ ಎಂಬ ಪದದ ಅರ್ಥ ಎದ್ದು ನಿಂತು ಮಾತನಾಡು. It can be foretelling. ಅದು ಭವಿಷ್ಯದ ಕುರಿತಾಗಿ ಹೇಳುವುದಾಗಿರಬಹುದು. Or it can be foretelling also. ಅಥವಾ ಅದು ಮೊದಲೇ ಹೇಳುವುದಾಗಿರಬಹುದು. Foretelling means the things that are going to come.
ಭವಿಷ್ಯದ ಸಂಗತಿಗಳು ಹೇಳುವಂತದ್ದಾಗಿರಬಹುದು. And foretelling means that which is told, we take it and give it forth. ಯಾವ ಸಂಗತಿಗಳು ಈಗಾಗಲೇ ಹೇಳಲ್ಪಟ್ಟಿದೆಯೋ ಆ ಸಂಗತಿಗಳನ್ನು ತೆಗೆದುಕೊಂಡು ನಾವು ಹೇಳುವಂತದ್ದು. When we say that out of the seventh prophecy is permanent, ಅಲ್ಲಿ 7 ವರಗಳಲ್ಲಿ ಪ್ರವಾದನೆಯ ವರ ಶಾಶ್ವತವಾದ ವರ ಎಂದಾಗ ನಾವು ಹೇಳುವಾಗ we take it with the meaning of foretelling, telling forth. ಅಂದ್ರೆ ಈಗಾಗಲೇ ಹೇಳಿರುವಂತಹ ಸಂಗತಿಗಳನ್ನ ನಾವು ಹೇಳುವಂತದ್ದು ಎಂಬ ಅರ್ಥದಲ್ಲಿ ಅದನ್ನು ತೆಗೆದುಕೊಳ್ಳುತ್ತೇವೆ. We take it with that meaning. ಆ ಅರ್ಥದಲ್ಲಿ ನಾವು ತೆಗೆದುಕೊಳ್ಳುವಾಗ Because all the remaining 6 are permanent. ಆ ಉಳಿದ ಎಲ್ಲಾ 6 ವರಗಳು ಕೂಡ ಶಾಶ್ವತವಾದವುಗಳು. So we take that first one also with that same, with the same. ಈ ಕಾರಣದಿಂದ ಉಳಿದಿರುವಂತಹ ವರಗಳು ಶಾಶ್ವತವಾಗಿರುವ ಕಾರಣದಿಂದ ಇದನ್ನು ಕೂಡ ಅದೇ ಅರ್ಥದಲ್ಲಿ ನಾವು ಬಳಸುತ್ತೇವೆ, ತೆಗೆದುಕೊಳ್ಳಬೇಕು. And what is the other reference I said? ನಾನು ಹೇಳಿದಂತ ನಂತರ ಭೇದ ಭಾಗಗಳು ಯಾವುವು? 1 Peter 4:10 and 11. ಪೇತ್ರನ ಬರೆದಂತಹ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 10 ಮತ್ತು 11. There is no list given there. ಅಲ್ಲಿ ಯಾವ ಪಟ್ಟಿ ಕೊಡಲ್ಪಟ್ಟಿಲ್ಲ. But that verses helps us to divide the spiritual gifts into 2 groups. ಆದರೆ ಆ ಒಂದು ವಚನ ಭಾಗವು ಪೇತ್ರನ ಪತ್ರಿಕೆಯಲ್ಲಿ ಬರೆದಿರುವಂತಹ ವಚನ ಭಾಗವು ಆತ್ಮಿಕ ವರಗಳನ್ನು 2 ಭಾಗಗಳನ್ನಾಗಿ ವಿಭಾಗಿಸುವುದಕ್ಕೆ ನಮಗೆ ಸಹಾಯ ಮಾಡುತ್ತದೆ. The spiritual gifts with which we do things, the doing gifts. ಆತ್ಮಿಕ ವರಗಳನ್ನು ಉಪಯೋಗಿಸಿಕೊಂಡು ನಾವು ಕ್ರಿಯೆ ಮಾಡುವಂತ ವರಗಳು. And the spiritual gifts with which you speak, the speech gifts. ಮಾತನಾಡುವುದಕ್ಕೆ ಬಳಸುವಂತಹ ಪದಗಳು, ವರಗಳು. There are gifts, with which we do. ನಾವು ಕ್ರಿಯೆಗಳನ್ನ ಮಾಡುವಂತ ಕೆಲವು ವರಗಳುಂಟು. There are gifts with which we speak. ನಾವು ಮಾತನಾಡಲು ಬಳಸುವಂತ ಕೆಲವು ವರಗಳುಂಟು. Which is more? ಯಾವುದು ಹೆಚ್ಚು? Speaking or doing? ಮಾಡುವುದು, ಮಾತನಾಡುವುದು. Speaking, ಮಾತನಾಡುವುದು, ಮಾಡುವುದು. Doing. I go to Tamil Nadu and said Madu is different. ತಮಿಳುನಾಡಿಗೆ ಹೋಗಿ ಮಾಡು ಅಂದ್ರೆ ಅದು ಬೇರೆ ಒಂದು ಅರ್ಥ. That's why I asked you. All right. Now, turn to Romans 7. ಈಗ ರೋಮಪುರದವರಿಗೆ 12ನೇ ಅಧ್ಯಾಯಕ್ಕೆ ಬಂದಿರಿ. 6 to 8. 6ರಿಂದ 8ರವರೆಗಿನ ವಚನ. Now take that 7 gifts that are there. ಅಲ್ಲಿ ಕೊಡಲ್ಪಟ್ಟಿರುವಂತಹ 7 ವರಗಳನ್ನ ತೆಗೆದುಕೊಳ್ಳಿರಿ. And tell me how many are doing, how many are speaking. ಈ ವರಗಳ ಪಟ್ಟಿಯಲ್ಲಿ ಎಷ್ಟು ವರಗಳು ಕೆಲಸ ಮಾಡುವಂತ ವರಗಳು, ಮಾತನಾಡುವಂತ ವರಗಳು ಎಂಬ ಪಟ್ಟಿಯನ್ನ ನೋಡ್ರಿ. So it is good to give you some exercise in between, isn't it? ನಿಮಗೆ ಕೆಲವು ಇತರ ಕೆಲಸಗಳನ್ನು ಕೊಡುವುದು ಮಧ್ಯದಲ್ಲಿ ಒಳ್ಳೆಯದಲ್ಲವೇ? Yeah, Romans 12:6 onwards. ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 6ರಿಂದ ಓದ್ತಾ ಇದ್ದೇನೆ. There in verse 6 we have the mention of prophecy. 6ನೇ ವಚನದಲ್ಲಿ ಪ್ರವಾದನೆಯ ವರ ಎಂಬುದಾಗಿ ನೋಡುತ್ತೇವೆ. Doing or speaking? ಪ್ರವಾದನೆ ಮಾತನಾಡುವಂತದ್ದು, ಮಾಡುವಂತದ್ದು. Speak. ಮಾತನಾಡುವಂತದ್ದು. Somebody was telling doing. ಯಾರು ಮಾಡುವುದು? No, it's speak. ಅದು ಮಾತನಾಡುವಂತದ್ದು. ಪ್ರವಾದನೆ ಮಾತನಾಡುವಂತದ್ದು. And after that in verse 7 you have the ministry. ಎರಡನೇದಾಗಿ ಸಭಾ ಸೇವೆಯ ವರ ಎಂಬುದಾಗಿ ನೋಡುತ್ತೇವೆ. Doing. ಮಾಡುವಂತದ್ದು. That ministry is not word ministry, it is actually doing. ಅಲ್ಲಿ ಸಭಾ ಸೇವೆ ಎಂಬುದಾಗಿ ಹೇಳುವಾಗ ಇಲ್ಲಿ ಪ್ರಸಂಗ ಮಾಡುವುದಲ್ಲ, ಬದಲಾಗಿ ಸಭೆಯ ಸೇವೆ. Then you have teaching. ನಂತರ ನೋಡುವುದು ಬೋಧಿಸುವ ವರ. Doing or speaking? ಬೋಧಿಸುವುದು, ಮಾತನಾಡುವುದು, ಮಾಡುವುದು. Speak. ಮಾತನಾಡುವುದು. Then in verse 8 you have exhortation. ನಂತರ ನಾವು 8ನೇ ವಚನದಲ್ಲಿ ಬುದ್ಧಿ ಹೇಳುವುದು. Doing or speaking? ಹೇಳುವುದು, ಮಾಡುವುದು. Speaking. ಮಾತನಾಡುವುದು. And then you have giving. ಕೊಡುವುದು, ದಾನ ಕೊಡುವುದು. ಕೊಡುವುದು, ಮಾತನಾಡುವುದು. And then ruling. ನಂತರ ಹಿರಿತನ ನಡೆಸುವುದು. Doing. ಮಾಡುವುದು. Then you have showing mercy. ಕರುಣೆ ತೋರುವುದು, ಉಪಕಾರ ಮಾಡುವುದು. Doing. ಮಾಡುವಂತದ್ದು. So tell me now, how many doing, how many speaking? ಎಷ್ಟು ಮಾಡುವುದು, ಎಷ್ಟು ಹೇಳುವಂತದ್ದು? 4, what is that? 4 doing and 3 speaking. 4 ಮಾಡುವಂತದ್ದು, 3 ಮಾತನಾಡುವಂತದ್ದು, ಹೇಳುವಂತದ್ದು. So which is more? ಯಾವುದು ಹೆಚ್ಚು? Doing is more. ಮಾಡುವುದೇ ಹೆಚ್ಚು. Many times when we think of ministry, we think that it is all speaking. ಅನೇಕ ಸಂದರ್ಭಗಳಲ್ಲಿ ಸೇವೆ ಎಂಬುದಾಗಿ ಹೇಳುವಾಗ ನಾವು ಮಾತನಾಡುವುದು ಎಂಬುದಾಗಿ ಅಂದುಕೊಳ್ಳುತ್ತೇವೆ. Even Moses thought like that. ಮೋಶೆ ಕೂಡ ಹಾಗೆ God ಅಂದುಕೊಂಡ. called him for ministry. ದೇವರು ಮೋಶೆನ ಸೇವೆ ಕರೆದರು. What did he say? ಮೋಶೆ ಹೇಳಿದ್ದೇನು? I can't speak.
ನನಗೆ ಮಾತನಾಡಲಾಗುವುದಿಲ್ಲ ಕರ್ತನೇ. He thought that he was going to into a ministry where he will have to speak and speak. ಮೋಶೆ ಅಂದುಕೊಂಡನು ಅವನು ಎಲ್ಲಾ ಸಂದರ್ಭಗಳಲ್ಲಿ ಮಾತನಾಡುವ ಒಂದು ಸೇವೆಗೆ ಕರ್ತನು ಕರೆಯುತ್ತಿದ್ದಾನೆ. Later he came to know that doing is more than speaking. ನಂತರ ಮೋಶೆಗೆ ಅರ್ಥವಾದದ್ದೇನೆಂದರೆ ಅಲ್ಲಿ ಮಾತನಾಡುವುದಕ್ಕಿಂತ ಮಾಡುವುದೇ ಬಹಳ ಹೆಚ್ಚಾಗಿದೆ. So for us also it's the same. ಅದೇ ರೀತಿಯಾಗಿ ನಮಗೂ ಕೂಡ ಅದು ಅದೇ ರೀತಿಯಾಗಿದೆ. More to doing than speaking. ಮಾಡುವುದೇ ಮಾತನಾಡುವುದಕ್ಕಿಂತ ಹೆಚ್ಚಾದದಾಗಿದೆ. Now we are going to see some general things about the spiritual gifts. ಈ ಆತ್ಮಿಕ ವರಗಳ ಕುರಿತಂತೆ ಕೆಲವು ಸಾಮಾನ್ಯವಾದ ಸಂಗತಿಗಳನ್ನು ನಾವು ನೋಡೋಣ. All believers are given spiritual gifts. ಎಲ್ಲಾ ವಿಶ್ವಾಸಿಗಳಿಗೂ ಆತ್ಮಿಕ ವರಗಳು ಕೊಡಲ್ಪಟ್ಟಿವೆ. You have that in 1 Corinthians 12:7. ನೀವು ಅದನ್ನ 1 ಕೊರಿಂಥ 12:7 ಓದುತ್ತೀರಿ. Everyone, ಪ್ರತಿಯೊಬ್ಬರಿಗೂ. not a believer can say I didn't get it. ಯಾವ ವಿಶ್ವಾಸಿಯು ನನಗೆ ಆತ್ಮಿಕ ವರ ದೊರಕಿಲ್ಲ ಎಂಬುದಾಗಿ ಹೇಳಲಿಕ್ಕಾಗುವುದಿಲ್ಲ. It will be anything of this 7. ಅದು 7ರಲ್ಲಿ ಯಾವ ವರವಾದರೂ ಆಗಿರಬಹುದು. About that 7 I should tell you another thing also. ಈ 7 ವರಗಳ ವಿಷಯವಾಗಿ ನಾನು ಮತ್ತೊಂದು ವಿಷಯವನ್ನು ಕೂಡ ಹೇಳಬೇಕು. These 7 are actually the we can call it as the head spiritual gifts. That is the main spiritual gift. ಈ 7 ಆತ್ಮಿಕ ವರಗಳನ್ನ ಪ್ರಾಮುಖ್ಯವಾದಂತಹ ವರಗಳು ಎಂಬುದಾಗಿ ನಾವು ಕರೆಯಬಹುದು. Each one we can divide into many. ಅಲ್ಲಿ ಪ್ರತಿಯೊಂದು ವರವನ್ನ ನಾನಾ ವಿಧಗಳಾಗಿ ವಿಂಗಡಿಸಬಹುದು. Take for example the teaching. ಈಗ ಬೋಧಿಸುವ ವರ. Teaching can be public teaching. ಅದು ಬಹಿರಂಗವಾದಂತಹ ಉಪದೇಶವಾಗಿರಬಹುದು. Can be personal teaching. ವೈಯಕ್ತಿಕವಾದಂತಹ ಉಪದೇಶವಾಗಿರಬಹುದು. Can be teaching the children. ಮಕ್ಕಳಿಗೆ ಬೋಧಿಸುವುದಾಗಿರಬಹುದು. Can be teaching the doctrines. ಅದು ಬೋಧನೆಗಳನ್ನು ಕಲಿಸುವುದಾಗಿರಬಹುದು. Can be teaching through the media. ಅದು ಸಾಮಾಜಿಕ ತಾಣಗಳ ಮೂಲಕವಾಗಿ ಕಲಿಸುವುದಾಗಿರಬಹುದು. Various kinds of teaching. ನಾನಾ ರೀತಿಯ ವಿಧವಾದಂತಹ ಬೋಧನೆಯ ವರ. Can be through writing. ಅದು ಬರಹಗಳ ಮೂಲಕವಾಗಿರಬಹುದು. So there are various divisions in that. ಅದರಲ್ಲಿ ನಾನಾ ರೀತಿಯ ವಿಭಾಗಗಳುಂಟು. Like that, all 7 can be divided into various. ಅದೇ ರೀತಿಯಾಗಿ ಈ 7 ವರಗಳನ್ನ ಈ ರೀತಿಯಾಗಿ ನಾನಾ ವಿಧಗಳಲ್ಲಿ ಅದನ್ನು ವಿಂಗಡಿಸಬಹುದು. So every believer are given one or more spiritual gifts. ಇದರ ಮೂಲಕವಾಗಿ ಪ್ರತಿಯೊಬ್ಬ ವಿಶ್ವಾಸಿಗೂ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವರಗಳು ಕೊಡಲ್ಪಟ್ಟಿವೆ. Secondly, ಎರಡನೆಯದಾಗಿ these are given according to the will of the Spirit. ಈ ಎಲ್ಲಾ ವರಗಳು ದೇವರ ಆತ್ಮನ ಇಷ್ಟಕ್ಕನುಸಾರವಾಗಿ ಚಿತ್ತಕ್ಕನುಸಾರವಾಗಿ ಕೊಡಲ್ಪಟ್ಟಿವೆ. You have that recorded in 1 Corinthians 12:11. ಅದನ್ನ 1 ಕೊರಿಂಥ 12:11 ಓದುತ್ತೀರಿ. As he wills, ಆತನು ತನ್ನ ಚಿತ್ತಕ್ಕನುಸಾರವಾಗಿ, not according to our will. ಅದು ನನ್ನ ಚಿತ್ತಕ್ಕನುಸಾರವಾಗಿ ಅಲ್ಲ. You cannot simply say, "Oh Lord, give me this gift, that gift." ಕರ್ತನೇ ನನಗೆ ಆ ವರ ಕೊಡು, ಈ ವರ ಕೊಡು ಎಂಬುದಾಗಿ ನಾವು ಹೇಳಲಿಕ್ಕೆ ಆಗುವುದಿಲ್ಲ. He mentioned about the body, the metaphor of the body. ನಾವೀಗಾಗಲೇ ದೇಹವೆಂಬ ರೂಪಕದ ಕುರಿತಾಗಿ ನಾವು ಹೇಳಿದೆವು. Think about the organs. ಈಗ ದೇಹದ ಅಂಗಗಳ ಕುರಿತಾಗಿ ಆಲೋಚನೆ ಮಾಡಿರಿ. My hand is in this place because God placed it there. ನನ್ನ ಕೈ ಈ ಸ್ಥಳದಲ್ಲಿ ಇರುವುದಕ್ಕೆ ಕಾರಣವೇನೆಂದರೆ ಇದು ಇಲ್ಲೇ ಇರಬೇಕೆಂಬುದಾಗಿ ದೇವರು ಇದನ್ನು ಇಟ್ಟಿದ್ದಾನೆ. I did not fix it there. ನಾನು ಇದನ್ನು ಇಲ್ಲಿ ಸೇರಿಸಲಿಲ್ಲ. God has set it there. ದೇವರು ಅದನ್ನು ಇಲ್ಲಿ ಇಟ್ಟಿದ್ದಾನೆ. God decided what this organ should be. ಈ ಒಂದು ಕೈ ಎಂಬ ಒಂದು ಅಂಗವು ಎಲ್ಲಿರಬೇಕೆಂಬುದಾಗಿ ದೇವರು ನಿರ್ಧಾರ ಮಾಡಿದ್ದಾನೆ. So God sets us in His responsibility in the body of Christ. ಅದೇ ರೀತಿಯಾಗಿ ಕ್ರಿಸ್ತನ ದೇಹದಲ್ಲಿ ತನ್ನ ಚಿತ್ತಕ್ಕನುಸಾರವಾಗಿ ಪ್ರತಿಯೊಬ್ಬರು ಇರಬೇಕಾದ ಸ್ಥಳದಲ್ಲಿ ದೇವರು ಇರಿಸುತ್ತಾನೆ. It's according to His will. ಅದು ಆತನ ಚಿತ್ತಕ್ಕನುಸಾರವಾಗಿ. Number 3. ಮೂರನೇ ವಿಷಯ, is given at the time of regeneration. ಇದು ಹೊಸದಾಗಿ ಹುಟ್ಟುವಂತ ಸಂದರ್ಭದಲ್ಲಿ ಕೊಡಲ್ಪಡುವಂತದ್ದು. We get it when we are born again. ನಾವು ಹೊಸದಾಗಿ ಹುಟ್ಟುವಾಗ, ತಿರುಗಿ ಹುಟ್ಟುವಾಗ ನಾವು ಅದನ್ನು ಪಡ್ಕೊಳ್ಳುತ್ತೇವೆ. There is no verse to tell that. ಅದನ್ನು ಹೇಳುವುದಕ್ಕೆ ವಚನವಿಲ್ಲ. But when you look at all these truths, we understand that. ಆದರೆ ಈ ಎಲ್ಲಾ ಸತ್ಯಗಳನ್ನು ನಾವು ಪರಿಗಣಿಸುವಾಗ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. If all the believers have spiritual gift, definitely then it is given at the time of salvation. ಪ್ರತಿಯೊಬ್ಬ ವಿಶ್ವಾಸಿಯು ಆತ್ಮಿಕ ವರವನ್ನು ಹೊಂದಿರುವುದಾದರೆ ಖಂಡಿತವಾಗಿಯೂ ಅದು ರಕ್ಷಣೆಯ ಸಮಯದಲ್ಲೇ ಕೊಡಲ್ಪಟ್ಟಿರಬೇಕು. Suppose spiritual gifts are given after 1 week after the salvation. ಒಂದು ವೇಳೆ ರಕ್ಷಣೆ ಹೊಂದಿ ಒಂದು ವಾರವಾದ ಮೇಲೆ ಆತ್ಮಿಕ ವರಗಳು ಕೊಡಲ್ಪಟ್ಟಿವೆ ಎಂಬುದಾಗಿ ಭಾವಿಸಿಕೊಳ್ಳಿರಿ. We cannot say all the believers have spiritual gifts. ಆಗ ಎಲ್ಲಾ ವಿಶ್ವಾಸಿಗಳು ಆತ್ಮಿಕ ವರವಿದೆ ಎಂಬುದಾಗಿ ನಾವು ಹೇಳಲಿಕ್ಕೆ ಆಗುವುದಿಲ್ಲ. ನಿಮಗೆ ಅರ್ಥವಾಯ್ತಾ? Suppose it is given only to those who have achieved the spiritual stand. ಒಂದು ವೇಳೆ ಆತ್ಮಿಕ ಮಟ್ಟವನ್ನು ತಲುಪಿದವರಿಗೆ ಮಾತ್ರ ಕೊಡಲ್ಪಟ್ಟಿದೆ ಎಂಬುದಾಗಿ ಹೇಳುವುದಾದರೆ there will be many believers who don't have it.
ಆದರೆ ಆ ಒಂದು ಮಟ್ಟವನ್ನು ತಲುಪದೇ ಇರುವಂತ ಅನೇಕ ಮಂದಿ ವಿಶ್ವಾಸಿಗಳಿದ್ದಾರೆ. So when scripture tells clearly that everyone is given, definitely it is given at the time of salvation. ದೇವರ ವಾಕ್ಯವು ಪ್ರತಿಯೊಬ್ಬನು ಆತ್ಮನ ವರಗಳನ್ನ ಹೊಂದಿದ್ದಾನೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳುವಾಗ ಖಂಡಿತವಾಗಿ ಒಂದು ರಕ್ಷಣೆಯ ಸಮಯದಲ್ಲೇ ಕೊಡಲ್ಪಟ್ಟಿರಬೇಕು. Earlier we had seen about the natural talents. ಈಗಾಗಲೇ ನಾವು ಸ್ವಾಭಾವಿಕ ತಲಾಂತುಗಳ ಕುರಿತಾಗಿ ನೋಡಿದೆವು. When do we get the natural talents? ನಮಗೆ ಸ್ವಾಭಾವಿಕ ತಲಾಂತು ದೊರಕುವುದು ಯಾವಾಗ? When we were born. ನಾವು ಹುಟ್ಟಿದಾಗ. You may have noticed some of the little children. ಈಗ ಕೆಲವು ಚಿಕ್ಕ ಮಕ್ಕಳನ್ನು ಗಮನಿಸಿರಬಹುದು. Haven't started going to the school. ಅವರಿನ್ನು ಶಾಲೆಗೆ ಹೋಗಲಿಕ್ಕೆ ಆರಂಭಿಸಿರುವುದಿಲ್ಲ. But when they see a screwdriver, ಅವರು ಸ್ಕ್ರೂ ಡ್ರೈವರ್ ಅನ್ನು ಗಮನಿಸುವಾಗ they will take that. ಅದನ್ನು ತೆಗೆದುಕೊಂಡು go behind the TV. ಆ ಟಿವಿ ಹಿಂದೆ ಹೋಗ್ತಾರೆ. Start to operate. ಅಲ್ಲಿ ಅದನ್ನ ಕೆಲಸ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. You all have seen it. ಅದನ್ನ ನಾವು ನೋಡಿದ್ದೇವಲ್ಲವೇ? Some children, even if they see 10 of the screwdriver, they are not bothered. ಇನ್ನು ಕೆಲವು ಮಕ್ಕಳನ್ನ ಗಮನಿಸುವಾಗ ಅವರು 10 ಸ್ಕ್ರೂ ಡ್ರೈವರ್ ಅನ್ನು ನೋಡಿದ್ರು ಕೂಡ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ. But if they see a book, ಒಂದು ಪುಸ್ತಕವನ್ನು ನೋಡಿದ್ರೆ they will take that book. ಆ ಪುಸ್ತಕವನ್ನು ತೆಗೆದುಕೊಂಡು Go and sit in the chair. ಚೇರಲ್ಲಿ ಕುಳಿತುಕೊಂಡು Pretend as if they are reading. ಅವರೇನೋ ಓದುವ ಹಾಗೆ ಕುಳಿತುಕೊಳ್ತಾರೆ. Book may be held upside down. ಆ ಪುಸ್ತಕವನ್ನು ಅವರು ತಲೆ ಕೆಳಗಾಗಿ ಹಿಡಿದಿರಬಹುದು. All this shows that gift, that inclination that they have. ಆದರೆ ಈ ಎಲ್ಲಾ ಸಂಗತಿಗಳು ಅದರ ವಿಷಯವಾಗಿರುವಂತಹ ಒಂದು ಪ್ರವೃತ್ತಿಯ ಕುರಿತಾಗಿ ತೋರಿಸುತ್ತದೆ. So they have that in them. ಅವರಿಗೆ ಅದು ಅವರಲ್ಲೇ ಇದೆ. As they grow, those abilities also grow. ಅವರು ಬೆಳೆಯುತ್ತಾ ಹೋದಂತೆ ಅವರಲ್ಲಿರುವಂತಹ ಆ ಸಾಮರ್ಥ್ಯಗಳು ಕೂಡ ಬೆಳೆಯುತ್ತಾ ಹೋಗುತ್ತವೆ. Taking the screwdriver doesn't mean that he is born as an engineer. ಆ ಸ್ಕ್ರೂ ಡ್ರೈವರ್ ತೆಗೆದುಕೊಳ್ಳುವುದರ ಮೂಲಕವಾಗಿ ಆ ಹುಡುಗ ಇಂಜಿನಿಯರ್ ಆಗಿ ಹುಟ್ಟಿದ್ದಾನೆ ಎಂಬುದಾಗಿ ಅರ್ಥವಲ್ಲ. You have to go to school. ಅವನು ಶಾಲೆಗೆ ಹೋಗಬೇಕು. Go for B.Tech. ಅವನು B.Tech ಮಾಡಬೇಕು. Yeah, then he becomes an engineer. ಅದಾದ ನಂತರ ಅವನು ಇಂಜಿನಿಯರ್ ಆಗುತ್ತಾನೆ. And to become a good engineer, well, he will have to do a lot of work. ಅವನು ಒಳ್ಳೆ ಇಂಜಿನಿಯರ್ ಆಗಬೇಕಾದ್ರೆ ಅದಕ್ಕಾಗಿ ನಾನಾ ರೀತಿ ಪ್ರಯಾಸ ಪಡಬೇಕು. So a long way to go. ಒಂದು ಬಹಳ ದೀರ್ಘವಾದಂತಹ ಮಾರ್ಗ. So in the birth itself they have it. ಅದನ್ನು ಅವರು ಜನ್ಮದಲ್ಲೇ ಪಡ್ಕೊಳ್ತಾರೆ. When they are born, they get the natural gifts. ಅವರು ಹುಟ್ಟಿದಾಗ ಅವರಿಗೆ ಸ್ವಾಭಾವಿಕವಾದಂತಹ ತಲಾಂತು ದೊರಕುತ್ತದೆ. And when they are born again, they get the spiritual. ಆದರೆ ಅವರು ತಿರುಗಿ ಹುಟ್ಟುವಾಗ ಅವರಿಗೆ ಆತ್ಮನ ವರಗಳನ್ನು ಪಡ್ಕೊಳ್ತಾರೆ. So what I am trying to say is this. ನಾನು ಹೇಳಲು ಬಯಸುತ್ತಿರುವುದು ಏನೆಂದರೆ, Bible clearly tells that all the believers have spiritual gifts. ಎಲ್ಲಾ ವಿಶ್ವಾಸಿಗಳು ಆತ್ಮನ ವರಗಳನ್ನು ಹೊಂದಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ. If all have the spiritual gifts, then is given at the time of their regeneration, salvation. ಎಲ್ಲಾ ವಿಶ್ವಾಸಿಗಳು ಆತ್ಮನ ವರಗಳನ್ನು ಹೊಂದಿರುವುದು ನಿಜವಾಗಿರುವಾಗ ಅದು ರಕ್ಷಣೆಯ ಸಮಯದಲ್ಲೇ ಕೊಡಲ್ಪಟ್ಟಿರುವುದು ಖಚಿತವಾಗಿರುತ್ತದೆ. The next one. ನಂತರದ್ದು, These are given for 3 purposes. ಈ ಆತ್ಮನ ವರಗಳು 3 ಪ್ರಮುಖ ಉದ್ದೇಶಕ್ಕಾಗಿ ಕೊಡಲ್ಪಟ್ಟಿವೆ. Number 1, ಮೊದಲನೇ ಉದ್ದೇಶ conversion of the sinners. ಪಾಪಿಯ ರಕ್ಷಣೆಗಾಗಿ. 1 Corinthians 14, 24 and 25. 1 ಕೊರಿಂಥ 14, 24, 25. There Paul is telling about prophecy and the tongues and all that. ಅಲ್ಲಿ ಪೌಲನು ವಾಣಿಯ ಕುರಿತಾಗಿ ಪ್ರವಾದನೆ ಕುರಿತಾಗಿ ಹೇಳುವುದನ್ನು ಗಮನಿಸುತ್ತೇವೆ. He is telling how prophecy is more useful than any other thing. ಯಾವ ರೀತಿಯಾಗಿ ಪ್ರವಾದನೆಯು ಬೇರೆ ಎಲ್ಲಾ ವರಗಳಿಗಿಂತ ಎಷ್ಟು ಪ್ರಯೋಜನ ಉಳ್ಳದಾಗಿದೆ ಎಂಬುದನ್ನು ವಿವರಿಸುವಾಗ, As I mentioned, prophecy is actually giving the word of God. ಅಲ್ಲಿ ಪ್ರವಾದನೆ ಅಂತ ಹೇಳುವಾಗ ಮೂಲ ಅರ್ಥದಲ್ಲಿ ಅದು ದೇವರ ವಾಕ್ಯವನ್ನು ಹಂಚುವುದು. There Paul is telling when the assembly gathering is going on, ಇಲ್ಲಿ ದೇವರ ಜನರು ಒಟ್ಟಾಗಿ ಸೇರಿಕೊಂಡು ಸಭೆಯ ಕೂಟಗಳು ನಡೆಯುವಾಗ an ignorant person or say an unbeliever comes in. ಒಬ್ಬ ಅವಿಶ್ವಾಸಿ ಒಳಗೆ ಬರುತ್ತಾನೆ. He listens to the word of God. ಅವನು ದೇವರ ವಾಕ್ಯವನ್ನು ಕೇಳುತ್ತಾನೆ. Is convicted. ಅವನು ಪಾಪದ ಅನುಭವ ಹೊಂದುತ್ತಾನೆ. Falls down. ಮನವರಿಕೆ ಒಂದು ಕೆಳಗೆ ಬೀಳುತ್ತಾನೆ. Says God is here. ಇಲ್ಲಿ ದೇವರಿದ್ದಾನೆ. And he receives the Lord. He worships him and he receives him. ಆಗ ಕರ್ತನನ್ನು ಆರಾಧಿಸಿ ಆ ಕರ್ತನನ್ನು ಸ್ವೀಕರಿಸುತ್ತಾನೆ. Proper exercise of the spiritual gifts brings the sinner to the Lord. ದೇವರು ಕೊಟ್ಟಿರುವಂತಹ ವರಗಳನ್ನ ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡುವಂತದ್ದು ಪಾಪಿಯನ್ನ ಕರ್ತನ ಕಡೆಗೆ ನಡೆಸುವಂತದ್ದಾಗಿದೆ. So it's for conversion. ಮೊದಲನೇದಾಗಿ ಇದು ಪಾಪಿಯ ಮಾನಸಾಂತರಕ್ಕಾಗಿ ಕೊಡಲ್ಪಟ್ಟಿದೆ. Secondly, ಎರಡನೇದಾಗಿ it's given for the edification of the saints. ಅದು ದೇವ ಜನರ ಅಭಿವೃದ್ಧಿಗಾಗಿ ಕೊಡಲ್ಪಟ್ಟಿದೆ. 1 Corinthians 14, 1 ಕೊರಿಂಥ 14 verses 12, 26, etc. 12 ಮತ್ತು 26 ಎರಡು ವಚನಗಳನ್ನು ಗಮನಿಸಬಹುದು. See, when we exercise the spiritual gift, others are helped by it. ನಾವು ಆತ್ಮಿಕ ವರಗಳನ್ನ ಉಪಯೋಗಿಸುವಾಗ ಅಭ್ಯಾಸಿಸುವಾಗ ಇತರರಿಗೆ ಭಕ್ತಿ ವೃತ್ತಿ ಉಂಟಾಗುತ್ತದೆ. When others do it, we are helped by it. ಇತರರು ತಮ್ಮ ಆತ್ಮನ ವರಗಳನ್ನು ಉಪಯೋಗಿಸುವಾಗ ನಾವು ಅದರಿಂದ ಪ್ರಯೋಜನ ಪಡೆದುಕೊಳ್ಳುತ್ತೇವೆ. As we together are helped and we are ready. ಹೀಗೆ ನಾವು ಒಟ್ಟಾಗಿ ಪರಸ್ಪರ ಸಹಾಯ ಮಾಡಿಕೊಂಡು ಒಟ್ಟಾಗಿ ಬೆಳೆಯುತ್ತೇವೆ. It's God's desire that every member in the assembly would grow.
ಈ ರೀತಿಯಾಗಿ ಸಭೆಯಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯನು ಬೆಳೆಯಬೇಕೆಂಬುದು ದೇವರ ಬಯಕೆಯಾಗಿದೆ. Like in the body, every member, every organ should grow. ಯಾವ ರೀತಿಯಾಗಿ ದೇಹದಲ್ಲಿರುವಂತಹ ಪ್ರತಿಯೊಂದು ಅಂಗವು ಬೆಳೆಯಬೇಕು, My right hand should grow just like my left hand. ನನ್ನ ಬಲಗೈ ಯಾವ ರೀತಿಯಲ್ಲಿ ಬೆಳೆಯುತ್ತದೋ ಅದೇ ರೀತಿ ನನ್ನ ಎಡಗೈಯೂ ಬೆಳೆಯಬೇಕು. So every believer should grow. ಎಲ್ಲಾ ವಿಶ್ವಾಸಿಯೂ ಬೆಳೆಯಬೇಕು. That happens when everyone exercises their spiritual. ಇದು ಪ್ರತಿಯೊಬ್ಬರು ತನಗಿರುವಂತಹ ಆತ್ಮನ ವರಗಳನ್ನ ಅಭ್ಯಾಸ ಮಾಡುವಾಗ ಮಾತ್ರವೇ ಇದು ನಡೆಯುವಂತದ್ದು. The third purpose is it's for the divine glory. ಮೂರನೇದಾಗಿ ಇದರ ಉದ್ದೇಶ ಇದು ದೈವಿಕವಾದಂತಹ ಮಹಿಮೆಗಾಗಿ ಕೊಡಲ್ಪಟ್ಟಿರುವಂತದ್ದು. None of them are given for our own glory. ನಮ್ಮ ಮಹಿಮೆಗಾಗಿ ಯಾವ ವರವು ಕೊಡಲ್ಪಟ್ಟಿಲ್ಲ. When you come to the Corinthian assembly, ನೀವು ಕೊರಿಂಥ ಸಭೆಗೆ ಬರುವಾಗ, well, they were all filled with spiritual gifts. ಅವರೆಲ್ಲರೂ ಆತ್ಮನ ವರಗಳನ್ನು ತುಂಬಿದವರಾಗಿದ್ದರು. Not behind of anybody in the gifts. ಯಾರಿಗೂ ಕೂಡ ವರಗಳ ವಿಷಯಗಳಲ್ಲಿ ಕೊರತೆಯೇ ಇರಲಿಲ್ಲ. Sometimes I say like this. ನಾನು ಹಾಗಾಗಿ ಹೀಗೆ ಹೇಳ್ತೇನೆ, If you go to the gathering of the Corinthian assembly, ನೀವು ಕೊರಿಂಥ ಸಭೆಯ ಒಂದು ಸಭೆ ಕೂಟಕ್ಕೆ ಹೋಗುವುದಾದ್ರೆ you will not be able to sleep for a second also. ಒಂದು ಕ್ಷಣ ಕೂಡ ನೀವಲ್ಲಿ ನಿದ್ದೆ ಮಾಡ್ಲಿಕ್ಕೆ ಆಗುದಿಲ್ಲ. If you go for the meeting for sleeping only, isn't it? ನಾವು ಅನೇಕ ಕೂಟಗಳಿಗೆ ನಿದ್ದೆ ಮಾಡೋದಕ್ಕಾಗಿ ಹೋಗ್ತಾರಲ್ಲವೇ. Sitting at home, you're not getting sleep. You're going for the meeting. ಮನೆಯಲ್ಲಿ ಕುಳಿತರೆ ನಮಗೆ ನಿದ್ದೆ ಬರೋದಿಲ್ಲ, ನಾವು ಕೂಟಗಳಿಗೆ ಹೋಗ್ತೇವೆ. Go to Corinthian assembly gathering, you won't be able to sleep. ಆದರೆ ಕೊರಿಂಥ ಸಭೆಯ ಒಂದು ಕೂಟಕ್ಕೆ ಹೋಗುವುದಾದ್ರೆ ನಿಮ್ಮಿಂದ ನಿದ್ದೆ ಮಾಡೋದಕ್ಕೆ ಆಗುದಿಲ್ಲ. One corner you will hear that tongue speaking. ಒಂದು ಕಡೆಯಲ್ಲಿ ಒಂದು ಮೂಲೆಯಲ್ಲಿ ವಾಣಿಗಳನ್ನು ಆಡೋದನ್ನ ಕೇಳಿಸ್ಕೊಳ್ತೀರಿ. Another place, miracles happening. ಇನ್ನೊಂದು ಕಡೆಯಲ್ಲಿ ಅದ್ಭುತಗಳನ್ನ ನೋಡುತ್ತೇವೆ. Or we cannot sleep at all in between that. ಅವುಗಳ ಮಧ್ಯದಲ್ಲಿ ನಿದ್ದೆಯೇ ಬರೋದಿಲ್ಲ. But the thing is, they were all doing for self-glory. ಆದರೆ ಅಲ್ಲಿದ್ದಂತ ವಿಷಯವೇನೆಂದರೆ ಈ ಎಲ್ಲಾ ವರಗಳನ್ನ ತಮ್ಮ ಮಹಿಮೆಗಾಗಿ ಅಭ್ಯಾಸ ಮಾಡುತ್ತಿದ್ದರು. Or as we often say, they were all showing off. ಇನ್ನೊಂದು ರೀತಿ ನಾವು ಹೇಳುವಾಗ ಅವರು ಪ್ರದರ್ಶನಕ್ಕಾಗಿ ಮಾಡುತ್ತಿದ್ದರು, ತಮ್ಮನ್ನು ತಾವು ತೋರಿಸಿಕೊಳ್ಳುತ್ತಿದ್ದರು. God is rebuking that in the latter part chapter of the first Corinthians. ಕೊರಿಂಥದವರಿಗೆ ಬರೆದ ಪತ್ರಿಕೆಯ ಮುಂದಿನ ಭಾಗದಲ್ಲಿ ಅವರ ಆ ವಿಷಯದಲ್ಲಿ ಗದರಿಸುವುದನ್ನು ನಾವು But ನೋಡಬಹುದು. the fact is, all these are given for the good of others and for the glory of God. ಈ ಎಲ್ಲಾ ಸಂಗತಿಗಳು ಇತರರ ಒಳಿತಿಗಾಗಿ ಅಭಿವೃದ್ಧಿಗಾಗಿಯೂ ದೇವರ ಮಹಿಮೆಗಾಗಿ ಕೊಡಲ್ಪಟ್ಟಿವೆ. Coming back to the metaphor of the body. ಈಗ ದೇಹವೆಂಬ ರೂಪಕ್ಕೆ ನಾವು ಹಿಂತಿರುಗಿ ಬರುವಾಗ, Each member has got, each organ has got an special ability. ದೇವರ ದೇಹದಲ್ಲಿರುವಂತಹ ಪ್ರತಿಯೊಂದು ಅಂಗಕ್ಕೂ ವಿಶೇಷವಾದಂತಹ ಸಾಮರ್ಥ್ಯವಿದೆ. That ability is not given for that organ itself. ಆ ಒಂದು ಸಾಮರ್ಥ್ಯವಾದದ್ದು ಆ ಅಂಗಕ್ಕಾಗಿ, ಅಂಗದ ಪ್ರಯೋಜನಕ್ಕಾಗಿ ಮಾತ್ರ ಕೊಡಲ್ಪಟ್ಟಿಲ್ಲ. When that organ exercises it, it becomes for the good of others. ಆದರೆ ಆ ಒಂದು ಅಂಗವು ತನ್ನಲ್ಲಿರುವಂತಹ ಸಾಮರ್ಥ್ಯವನ್ನ ಪ್ರಯೋಗಿಸುವಾಗ ಅದು ಇಡೀ ದೇಹಕ್ಕೆ ಒಳಿತಾಗುವಂತದ್ದಾಗಿರುತ್ತದೆ. So in the matter of the spiritual. ಅದೇ ರೀತಿಯಾಗಿ ಆತ್ಮನ ವರಗಳಲ್ಲೂ ಕೂಡ Another thing we should notice is this. ನಾವು ಗಮನಿಸಬೇಕಾದಂತಹ ಮತ್ತೊಂದು ವಿಷಯವೇನೆಂದರೆ, If we don't discover and develop the spiritual gifts that God has given, ದೇವರು ನಮಗೆ ಕೊಟ್ಟಿರುವಂತಹ ಆತ್ಮನ ವರಗಳನ್ನ ನಾವು ಪತ್ತೆ ಹಚ್ಚಿ ಅದರ ಬೆಳವಣಿಗೆ ಹೊಂದದೇ ಹೋದರೆ it will die off like fire dying off. ಯಾವ ರೀತಿಯಾಗಿ ಬೆಂಕಿ ಹಾರಿ ಹೋಗುತ್ತದೋ ಆ ರೀತಿಯಾಗಿ ಅದು ಹಾರಿ ಹೋಗುತ್ತದೆ, ನಂದಿಸಲ್ಪಡುತ್ತದೆ. When we come to 1 Timothy 1:6, ನೀವು 1 ತಿಮೋಥಿ 1:6 ಬರುವಾಗ, Paul is telling, stir up the gift that is in you. ನಿನ್ನಲ್ಲಿರುವಂತಹ ಒಂದು ಆತ್ಮಿಕ ವರವನ್ನ ನಿಮಗೆ ಉತ್ಸಾಹಪಡಿಸಿ ಎಂಬುದಾಗಿ ಹೇಳುವುದನ್ನು ನೋಡುತ್ತೇವೆ. Stir up. ಅದನ್ನ ಹೆಚ್ಚಿಸಿ ಎಂಬುದಾಗಿ ಹೇಳ್ತೇವೆ. That word stir up is often used in connection with fire. ಆ ಒಂದು ಹೆಚ್ಚಿಸಿ ಎಂಬುವಂತ ಒಂದು ಪದವು ಬೆಂಕಿಗೆ ಸಂಬಂಧಪಟ್ಟ ಹೇಳುವುದಾಗಿದೆ. In the earlier time, people used to cook on fire made of wood, fire. ಇಂದಿನ ದಿವಸಗಳನ್ನು ಗಮನಿಸುವಾಗ ಜನರು ಆ ಬೆಂಕಿಯಿಂದ ಅಡಿಗೆಯನ್ನು ಮಾಡುತ್ತಿದ್ದರು, ಆ ಸೌದೆಯಿಂದ ಅಡಿಗೆಯನ್ನು ಮಾಡುತ್ತಿದ್ದರು. And the fire to grow, you have to fan up that fire. ಆ ಒಂದು ಬೆಂಕಿ ಹೆಚ್ಚಾಗಬೇಕಾದ್ರೆ ಅದಕ್ಕೆ ಗಾಳಿ ಬೀಸಬೇಕು, ಊದಬೇಕಾಗಿತ್ತು. I hope you know that. ನಿಮಗೆ ಅದು ಗೊತ್ತೆಂಬುದಾಗಿ ನಂಬುತ್ತೇನೆ. Nowadays, other developed things are there, we don't have to worry about it. ಈಗ ನಮಗೆ ಅನುಕೂಲವಾದಂತಹ ಸಂಗತಿಗಳು ಉಂಟು. But earlier time it was not like that. ಆದರೆ ಆಗಿನ ಕಾಲದಲ್ಲಿ ಹಾಗಿರಲಿಲ್ಲ. If you don't fan up, ನೀವು ಅದನ್ನು ಊದದಿದ್ದರೆ that fire will die. ಆ ಒಂದು ಬೆಂಕಿ ಆರಿ ಹೋಗುತ್ತದೆ. Spiritual gifts are like that. ಆತ್ಮಿಕ ವರಗಳು ಕೂಡ ಹಾಗೆಯೇ. You have to fan up, you have to stir up. ನೀವು ಆ ಒಂದು ಬೆಂಕಿಯನ್ನು ಹೆಚ್ಚಿಸುತ್ತಿರಬೇಕು. Means if you don't use the gifts that are given, well, it will get die off. ನಿಮಗಿರುವಂತಹ ಆತ್ಮಿಕ ವರಗಳನ್ನು ನೀವು ಉಪಯೋಗಿಸದೆ ಹೋದರೆ ಅದು ವ್ಯರ್ಥವಾಗಿ ಹೋಗಿಬಿಡುತ್ತದೆ. Suppose you tie this right hand to your body. ಒಂದು ವೇಳೆ ನಿಮ್ಮ ಬಲಗೈಯನ್ನ ನಿಮ್ಮ ದೇಹಕ್ಕೆ ನೀವು ದಾರದಿಂದ ಕಟ್ಟಿಕೊಳ್ಳಿರಿ. Don't use it at all. ಅದನ್ನು ಉಪಯೋಗಿಸಲೇಬೇಡಿರಿ. For months and years, don't use it at all. ತಿಂಗಳು ವರ್ಷಗಳವರೆಗೆ ಉಪಯೋಗಿಸದೇ ಇದ್ದರೆ, after a few years, suppose you are removing that rope. ಸುಮಾರು ವರ್ಷಗಳಾದ ಮೇಲೆ ನೀವು ಆ ದಾರವನ್ನು ಬಿಚ್ಚುವಾಗ, try to use your right hand.
ನೀವು ಆ ಒಂದು ಬಲಗೈನ ಉಪಯೋಗಿಸಲಾಗ್ತದಾ? Oh, your muscles will be very weak. ನಿಮ್ಮ ಸ್ನಾಯುಗಳು ಬಹಳ You won't be ಬಲಹೀನವಾಗಿರುತ್ತವೆ. able to use it properly. ನೀವು ಅದನ್ನು ಸರಿಯಾಗಿ ಉಪಯೋಗಿಸಲಾಗುವುದಿಲ್ಲ. See, that's how the spiritual gifts are also. ಅದೇ ರೀತಿಯಾಗಿ ಆತ್ಮಿಕ ವರಗಳು ಕೂಡ. If you don't see, know what you have and use it, exercise it, well, it gets died off. ನಿಮಗಿರುವಂತಹ ಆತ್ಮಿಕ ವರಗಳನ್ನು ನೀವು ಪತ್ತೆ ಹಚ್ಚಿ ಅದನ್ನ ಉಪಯೋಗಿಸದೆ ಹೋದರೆ ಅದು ವ್ಯರ್ಥವಾಗಿ ಹೋಗುತ್ತದೆ. You will not be able to use it for others' good. ಅದು ಇತರರ ಒಳಿತಿಗಾಗಿ ನೀವು ಉಪಯೋಗಿಸಲು ಸಾಧ್ಯವಾಗುವುದಿಲ್ಲ. The purpose of giving it is not fulfilled. ಆದರೆ ಕೊಟ್ಟಂತಹ ಅಂದ್ರೆ ಆತ್ಮಿಕ ವರಗಳನ್ನ ಕೊಟ್ಟಂತಹ ಉದ್ದೇಶವು ನೆರವೇರುವುದಿಲ್ಲ. It's a very serious matter. ಈ ಕಾರಣ ಇದು ಬಹಳ ತೀವ್ರವಾದಂತಹ ವಿಷಯ. I know many believers, very gifted, but living a useless life. ಆದ್ರೆ ನನಗೆ ಗೊತ್ತಿರುವಾಗ ಅನೇಕ ದೇವ ಜನರು ಬಹಳ ವರಗಳನ್ನು ಹೊಂದಿದವರಾಗಿದ್ದಾರೆ, ಆದರೆ ಪ್ರಯೋಜನವಿಲ್ಲದ ಜೀವಿತವನ್ನು They ಜೀವಿಸುವವರಾಗಿದ್ದಾರೆ. are not bothered about it at all. ಅವರಿಗೆ ಆ ವರಗಳ ವಿಷಯವಾದಂತಹ ಯಾವ ಕಾಳಜಿ ಇಲ್ಲ. We should not be like that. ನಾವು ಅವರ ಹಾಗೆ ಇರಬಾರದು. Every believer, brothers and sisters, should know what is the duty that is given to you and what is the gift that is given to you and use it for the good of others. ಈ ಕಾರಣದಿಂದ ಪ್ರತಿಯೊಬ್ಬ ಸಹೋದರನು ಯಾವ ಸಾಮರ್ಥ್ಯಗಳು ಯಾವ ಆತ್ಮಿಕ ಚಟುವಟಿಕೆ ನಮಗೆ ಕೊಡಲ್ಪಟ್ಟಿವೆ ಅದನ್ನು ನಿರ್ವಹಿಸುವುದಕ್ಕಾಗಿ ಯಾವ ಆತ್ಮಿಕ ವರಗಳು ಕೊಡಲ್ಪಟ್ಟಿವೆ ಇವೆರಡನ್ನು ಪತ್ತೆ ಹಚ್ಚಿ ದೇವರ ಮಹಿಮೆಗಾಗಿ ಅದನ್ನು ಉಪಯೋಗಿಸಬೇಕು. When I say that, ನಾನು ಇದನ್ನು ಹೇಳುವಾಗ naturally one question may come in our mind. ನಮ್ಮ ಮನಸ್ಸಿಗೆ ಸ್ವಾಭಾವಿಕ ಒಂದು ಪ್ರಶ್ನೆ ಬರಬಹುದು. How to discover what is given to me? ನಮಗೆ ಕೊಡಲ್ಪಟ್ಟಿರುವ ಆತ್ಮಿಕ ವರವನ್ನು ಹೇಗೆ ಪತ್ತೆ ಹಚ್ಚುವುದು? Yes or no? ಹೌದು ಇಲ್ಲವೋ? How to discover, how to know what is given to me? ನಮಗೆ ಕೊಡಲ್ಪಟ್ಟಿರುವುದನ್ನು ಹೇಗೆ ಕಂಡುಹಿಡಿಯುವುದು? I will give you 3 words for that. ಅದಕ್ಕೆ 3 ಪದಗಳನ್ನು ನಾನು ಕೊಡ್ತೇನೆ. Number 1, ಮೊದಲನೇ ಪದ fervor or interest. ಆಸಕ್ತಿ. What is your interest? ಬಯಕೆ. When you say asakti, we have Malayalam also, we have asakti, so I'm thinking about that. Okay, so that's the first thing. What I said, fervor, right? Yeah, fervor means interest. What is mine? ಅತ್ಯಾಸಕ್ತಿ ಬಹಳ ಆಸಕ್ತಿ, ಹೆಚ್ಚಿನ ಆಸಕ್ತಿ. So that's the first question you had asked. What is mine? ನನಗಿರುವಂತಹ ಆಸಕ್ತಿ ಏನು? In Philippians 2:13, ಫಿಲಿಪಿಯರಿಗೆ 2:13ರಲ್ಲಿ Paul says that to will and to do is God does it according to his pleasure. ದೇವರು ಪ್ರತಿಯೊಂದು ಕಾರ್ಯವನ್ನ ತನ್ನ ಚಿತ್ತಕ್ಕನುಸಾರವಾಗಿ ಆಲೋಚನೆ ಮಾಡಿ ಮಾಡುತ್ತಾನೆ ಅಂತ ಓದುತ್ತೇವೆ. Will and do. ಚಿತ್ತ ಮತ್ತು ಮಾಡುವಂತದ್ದು. Means if the Lord wants us to do something, ಅಂದರೆ ಕರ್ತನು ಒಂದನ್ನು ಮಾಡಬೇಕೆಂಬುದಾಗಿ ಬಯಸುವುದಾದರೆ first he gives a will inside. ಆತನು ಮೊದಲನೇದಾಗಿ ತನ್ನ ಚಿತ್ತವನ್ನು ಪ್ರಕಟಪಡಿಸುತ್ತಾನೆ, ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾನೆ. One desire he puts in us. ಆತನು ನಮ್ಮಲ್ಲಿ ಒಂದು ಬಯಕೆಯನ್ನು, ಒಂದು ಆಸೆಯನ್ನು, ಇಚ್ಛೆಯನ್ನು ಹುಟ್ಟಿಸುತ್ತಾನೆ. So that's the first question. What is my desire? What is that will? What is the interest that I have? ನನ್ನಲ್ಲಿರುವಂತಹ ಆಸಕ್ತಿ ಏನು, ಇಚ್ಛೆ ಏನು, ಇಷ್ಟವೇನು? The second word, ಎರಡನೆಯ ಪದ faculty. Here that word means ability. ಇಲ್ಲಿ ಎರಡನೆಯದಾಗಿ ಸಾಮರ್ಥ್ಯ. Do I have the ability to do? ಆ ದೇವರು ಯಾವ ಇಚ್ಛೆಯನ್ನ ನನ್ನಲ್ಲಿ ವ್ಯಕ್ತಪಡಿಸಿದ್ದಾನೋ ಅದನ್ನು ಮಾಡುವುದಕ್ಕೆ ನನ್ನಲ್ಲಿ ಸಾಮರ್ಥ್ಯವಿದೆಯಾ? Some people they have interest for everything. ಕೆಲವರಿಗೆ ಎಲ್ಲಾ ವಿಷಯಗಳಲ್ಲಿ ಆಸಕ್ತಿ ಇರ್ತದೆ, But ability may not. ಆದ್ರೆ ಸಾಮರ್ಥ್ಯ ಇರುವುದಿಲ್ಲ. So you have to ask the second question. Do I have the ability to do that? ಎರಡನೇದಾಗಿ ನೀವು ಕೇಳಬೇಕಾದ ಪ್ರಶ್ನೆ, ಯಾವ ಇಚ್ಛೆಯನ್ನು ದೇವರು ಪ್ರಕಟಪಡಿಸಿದ್ದಾನೋ ಅದನ್ನು ಮಾಡುವಂತ ಸಾಮರ್ಥ್ಯ ನನ್ನಲ್ಲಿದೆಯಾ? Third word, ಮೂರನೇ ಪದ fruit. ಫಲ. If you have the ability, ನಿಮಗೆ ಸಾಮರ್ಥ್ಯವಿದ್ದರೆ start doing it. ಅದನ್ನು ಮಾಡುವುದಕ್ಕೆ ಆರಂಭ ಮಾಡಿರಿ. And when you do that, watch, is it helping others? ಅದನ್ನು ಮಾಡುವಾಗ ನೀವು ಮಾಡುತ್ತಿರುವಂತ ಕ್ರಿಯೆಯು ಇತರರಿಗೆ ಫಲದಾಯಕವಾಗಿದೆ, ಸಹಾಯ ಮಾಡ್ತದೆ ಎಂಬುದನ್ನು ಗಮನಿಸಿ ನೋಡಿರಿ. That's fruit. Others help. ಇತರರಿಗೆ ಅದು ಪ್ರಯೋಜನ ಉಳ್ಳದಾಗಿರುವುದಾದರೆ ಅದು ಫಲ. How do you know whether others are helped or not? ಇತರರಿಗೆ ಅದು ಫಲವು ಸಹಾಯ ಮಾಡಿದೆ ಎಂಬುದನ್ನು ಹೇಗೆ ತಿಳ್ಕೊಳ್ತೀರಿ? Sometimes they will come and tell you. ಕೆಲವೊಮ್ಮೆ ಅವರೇ ಬಂದು ಹೇಳ್ತಾರೆ, Brother, remember you preached that point? ಸಹೋದರನೇ, ನೀವು ಒಂದು ಅಂಶವನ್ನು ಹೇಳಿದ್ರೆ ನೆನಪಿದೆಯಾ? I helped you very much. ಅದು ನನಗೆ ಬಹಳ ಸಹಾಯಕವಾಗಿತ್ತು. Or sometimes remember you came and helped me in doing that? ನೀವು ಆ ದಿವಸ ಬಂದು ನನಗೆ ಆ ಕಾರ್ಯವನ್ನು ಮಾಡೋದಕ್ಕೆ ಸಹಾಯ ಮಾಡಿದ್ರಲ್ಲ, Really helped me. ಅದು ನಿಜವಾಗಿಯೂ So you ಸಹಾಯವಾಗಿದೆ. understand that it's fruitful. ಅದು ಆ ಒಂದು ಕ್ರಿಯೆಯು ಫಲದಾಯಕವಾಗಿದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. Not only that. ಅದು ಮಾತ್ರವಲ್ಲದೆ Others will give you more opportunity to do that. ಇತರರು ಈ ಕಾರ್ಯಗಳನ್ನ ಮಾಡೋದಕ್ಕೆ ನಿಮಗೆ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾರೆ. Suppose you have a desire to teach.
ಈಗ ಒಂದು ವೇಳೆ ನಿಮಗೆ ಉಪದೇಶ ಮಾಡೋದಕ್ಕೆ ಬಯಕೆ ಇದೆ, and you think that you have the ability, ನಿಮಗೆ ಸಾಮರ್ಥ್ಯವಿದೆ, and you start doing it. ನೀವು ಅದನ್ನ ಮಾಡೋದಕ್ಕೆ ಆರಂಭಿಸುತ್ತೀರಿ. If it's not helping anybody, well, the opportunity for teaching will not be given. ಒಂದು ವೇಳೆ ಅದರಿಂದ ಬೇರೆಯವರಿಗೆ ಪ್ರಯೋಜನವಾಗದಿದ್ದರೆ ನೀವು ಉಪದೇಶ ಮಾಡೋದಕ್ಕೆ ಬರಬೇಕಾದಂತ ಅವಕಾಶಗಳು ನಿಮಗೆ ಕೊಡಲ್ಪಡುವುದಿಲ್ಲ. And you understand that it's not helping anybody. ಅದು ಯಾರಿಗೂ ಪ್ರಯೋಜನವಾಗುತ್ತಿಲ್ಲ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. I don't have it. ಅದು ನನಗೆ ಇಲ್ಲ. Another thing. ಮತ್ತೊಂದು ವಿಷಯ, Well, when you're doing things according to the will of God, according to His desire, you will have a satisfaction within you also. ನೀವು ದೇವರ ಚಿತ್ತಕ್ಕನುಸಾರವಾಗಿಯೂ ನಿಮ್ಮ ಒಂದು ಇಚ್ಛೆಗನುಸಾರವಾಗಿಯೂ ಈ ಕಾರ್ಯಗಳನ್ನು ಮಾಡುವಾಗ ನಿಮ್ಮಲ್ಲಿ ನಿಮಗೆ ಒಂದು ತೃಪ್ತಿ ಇರ್ತದೆ. So you understand that it is fruitful enough. ಅದನ್ನ ಇತರರಿಗೆ ಅದು ಫಲದಾಯಕವಾಗಿದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. So to discover what is your gift, well, these 3 questions will help. ನೀವು ನಿಮಗಿರುವಂತಹ ಆತ್ಮನ ವರಗಳನ್ನ ಪತ್ತೆ ಹಚ್ಚಲು ಈ 3 ಪ್ರಶ್ನೆಗಳು ನಿಮಗೆ ಸಹಾಯಕವಾಗಿರುತ್ತವೆ. What is the area of my interest? ನನಗೆ ಯಾವ ಕ್ಷೇತ್ರದಲ್ಲಿ ಹೆಚ್ಚಿನ ಆಸಕ್ತಿ ಇದೆ? Do I have the ability to do that? ನನಗಿರುವಂತಹ ಆಸಕ್ತಿಯನ್ನು ಮಾಡುವಂತಹ ಸಾಮರ್ಥ್ಯ ನನಗಿದೆಯಾ? When I do it, is it helping others? ನಾನು ಇದನ್ನು ಮಾಡುವಾಗ ಇದು ಇತರರಿಗೆ ಪ್ರಯೋಜನವಾಗುತ್ತಿದೆಯಾ? And if you can say yes to all these 3 questions, ಈ 3 ಪ್ರಶ್ನೆಗಳು ನೀವು ಹೌದು ಎಂಬ ಉತ್ತರವನ್ನು ಕೊಡುವುದಾದರೆ, and be sure that this is the area of my duty. ಇದುವೇ ದೇವರು ನನಗೆ ಕೊಟ್ಟಿರುವಂತಹ ಒಂದು ಕರ್ತವ್ಯ ಎಂಬುದನ್ನು ನೀವು ಖಚಿತಪಡಿಸಿಕೊಳ್ಳಬಹುದು. God has given me the ability to do that. ದೇವರು ಇದನ್ನು ಮಾಡುವಂತಹ ಸಾಮರ್ಥ್ಯವನ್ನು ನನಗೆ ಕೊಟ್ಟಿದ್ದಾನೆ. Then commit yourself to doing that. ಅದನ್ನು ಕಂಡು ಹಿಡಿದ ನಂತರ ಆ ಕ್ರಿಯೆಯನ್ನು ಮಾಡುವುದಕ್ಕಾಗಿ ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸಿಕೊಡಿರಿ. Let me make it a little more simpler. ನಾನು ಇನ್ನೂ ಸರಳವಾಗಿ ಅದನ್ನು ಹೇಳ್ತೇನೆ. Take the natural gifts itself. ಇವಾಗ ನಿಮಗಿಂತ ಸ್ವಾಭಾವಿಕವಾದ ತಲಾಂತಗಳನ್ನು ತೆಗೆದುಕೊಳ್ಳಿರಿ. Give me some example for natural talents. ಸ್ವಾಭಾವಿಕ ತಲಾಂತಗಳ ಕೆಲವು ಉದಾಹರಣೆಗಳನ್ನು ಹೇಳಿರಿ. Singing ಸಿಂಗಿಂಗ್, ಹಾಡುವಂಥದ್ದು, or athletic ability. ಅಥವಾ ಸ್ಪರ್ಧೆ, ಓಡುವಂತ ಸ್ಪರ್ಧೆ. How do you know you can sing or not? ನಿಮ್ಗೆ ಹಾಡಲು ಬರುತ್ತಾ ಇಲ್ಲವೆಂಬುದು ನಿಮಗೆ ಹೇಗೆ ಗೊತ್ತು? You have to go into a room 40 days prayer and fasting, is it? ನೀವು ನಿಮ್ಮ ಕೋಣೆಗೆ ಹೋಗಿ 40 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ಕೊಂಡು ಹಿಡಿಯಬೇಕಾ? No, not necessary. ಖಂಡಿತವಾಗಿಯೂ ಇಲ್ಲ. Sing and see. ನೀವು ಹಾಡಿ ನೋಡಿದ್ರೆ ಗೊತ್ತಾಗ್ತದೆ. And suppose you want to know whether you have the athletic ability or not. ಒಂದು ವೇಳೆ ನಿಮಗೆ ಈ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸುವಂತ ಸಾಮರ್ಥ್ಯ ಇದೆಯಾ ಎಂದು ಕಂಡುಹಿಡಿಯಬೇಕು. You want to know whether I can run or not. ನಾವು ಓಡಲಿಕ್ಕೆ ನನ್ನಿಂದ ಆಗುತ್ತದೆ ಇಲ್ಲವೆಂತ ನೀವು ಕಂಡುಹಿಡಿಯಬೇಕು. What you should do? ನೀವು ಮಾಡಬೇಕಾದದ್ದೇನು? Go to the ground and run. ಮೈದಾನಕ್ಕೆ ಹೋಗಿ ಓಡಿ ನೋಡಿರಿ. Like that, natural gifts we come to know by doing. ಇದೇ ರೀತಿಯಾಗಿ ಸ್ವಾಭಾವಿಕವಾದಂತಹ ತಲಾಂತಗಳು ನಾವು ಅದನ್ನು ಮಾಡುವುದರ ಮೂಲಕವಾಗಿ ಕಂಡುಹಿಡಿಯುತ್ತೇವೆ. About the spiritual gifts also it's very true. ಆತ್ಮಿಕವಾದಂತಹ ವರಗಳ ವಿಷಯದಲ್ಲಿ ಕೂಡ ಇದು ಸತ್ಯವೇ. Do it and see. ಅದನ್ನು ಮಾಡಿ ನೋಡಿರಿ. What is very important? ಅದನ್ನು ಮಾಡುವುದು ಬಹಳ ಪ್ರಾಮುಖ್ಯವಾಗಿದೆ. Because all of you are given to it. ಯಾಕೆಂದ್ರೆ ನಿಮ್ಮೆಲ್ಲರಿಗೂ ಆತ್ಮನ ವರವು ಕೊಡಲ್ಪಟ್ಟಿದೆ. Maybe to show mercy to others. ಒಂದು ವೇಳೆ ಇದರಲ್ಲಿ ಕರುಣೆ ತೋರುವಂತಹ ಮನಸ್ಸು. People are going through sufferings. ಜನರು ನಾನಾ ರೀತಿಯ ಕಷ್ಟಗಳ ಮೂಲಕ ಹಾದು People need help and mercy. ಜನರಿಗೆ ಕರುಣೆ ಸಹಾಯ ಬೇಕು. We don't know many things because we meet only in the meetings, isn't it? ನಾವು ಕೂಟಗಳಲ್ಲಿ ಮಾತ್ರ ಭೇಟಿಯಾಗುವುದರಿಂದ ನಮಗೆ ಅನೇಕ ವಿಷಯಗಳು ಗೊತ್ತಾಗುವುದೇ ಇಲ್ಲ. After the meeting, we will say, "How are you?" ಕೂಟ ಆದ್ಮೇಲೆ ಹೇಗಿದ್ದೀರಾ ಅಂತ ಕೇಳ್ತೇವೆ. How do you say, Kuriyananda? How are you? ಹೇಗಿದ್ದೀರಾ? ಹೇಗಿದ್ದೀರಾ? Okay. Got it. And what is the answer? ಅದಕ್ಕೆ ಉತ್ತರವೇನು? Yeah, in English, they are fine. And the question is returned, and we say, "Fine, that's it." ಈಗ ಅವ್ರ ಪ್ರಶ್ನೆ ಮತ್ತೆ ನಮ್ಮನ್ನು ಕೇಳಿದ್ರೆ ನಾವು ಚೆನ್ನಾಗಿದೆ ಅಂತ ಹೇಳಿದ್ರೆ ಮುಗಿತು. Go a little closer and say, "Brother, sister, I'm praying for you every day." ಒಂದು ವೇಳೆ ಸಮೀಪಕ್ಕೆ ಹೋಗಿ ಸಹೋದರಿ ನಿಮಗಾಗಿ ನಾನು ಪ್ರತಿದಿನ ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿ, How are things? ಹೇಗಿದೆ ಸಂಗತಿಗಳು? And then you will see, all the skeletons coming out of the shell. ಆಗ ಆ ಒಂದು ಅಸ್ಥಿಪಂಜರ ಈಚೆ ಬರೋದನ್ನ ನೀವು ನೋಡ್ತೀರಿ. Hope you understood it. ನಾನು ಹೇಳೋದು ನಿಮ್ಗೆ ಅರ್ಥವಾಗಿದೆ. People needs help. People needs mercy. ಜನರಿಗೆ ಕರುಣೆ ಬೇಕು, ಜನರಿಗೆ ಸಹಾಯ ಬೇಕು. As I mentioned, doing is more than speaking. ನಾನು ಈಗಾಗಲೇ ಹೇಳಿದ ಹಾಗೆ ಮಾಡುವಂಥದ್ದು ಮಾತನಾಡುವುದಕ್ಕಿಂತ ಹೆಚ್ಚಿನದು. Exhortation, that is going beside others and giving them strength. ಇತರ ಬಳಿಗೆ ಹೋಗಿ ಅವರಿಗೆ ಬಲವನ್ನು ತುಂಬುವಂಥದ್ದು. Some people have that ability given. ಕೆಲವರಿಗೆ ಆ ಸಾಮರ್ಥ್ಯ ಕೊಡಲ್ಪಟ್ಟಿದೆ. Go and visit a person who is sick, going through difficulties. ನೀವು ಅನಾರೋಗ್ಯದಲ್ಲಿರುವಂತಹ ಕಷ್ಟಗಳ ಮೂಲಕ ಆಗುವಂತ ಒಬ್ಬ ವ್ಯಕ್ತಿಯನ್ನು ಭೇಟಿ ಮಾಡುವುದಾದರೆ One statement that you make can help the
person very ನೀವು much. ಹೇಳುವಂತ ಒಂದು ಹೇಳಿಕೆ ಆ ವ್ಯಕ್ತಿಗೆ ದೊಡ್ಡ ಸಹಾಯವಾಗಬಹುದು. The whole life they will not forget that thing. ತಮ್ಮ ಇಡೀ ಜೀವನದುದ್ದಕ್ಕೂ ಆ ಹೇಳಿಕೆಯನ್ನು ಅವರು ಬರೆಯೋದಿಲ್ಲ. Brother, sister, you remember you came and told me that? ಸಹೋದರಿ ಆ ದಿವಸ ನೀವು ಬಂದ ಮಾತನ್ನ ಹೇಳಿದ್ರೆ ನೆನಪಿದೆಯಾ? I remember even now. ನಾನು ಈಗಲೂ ಅದನ್ನ ನೆನಪು ಮಾಡಿಕೊಳ್ತೇನೆ. Everybody do not have that ability. ಎಲ್ಲರಿಗೂ ಈ ಸಾಮರ್ಥ್ಯ ಇಲ್ಲ. If you are given it, use it. ನಿಮಗೆ ಆ ಸಾಮರ್ಥ್ಯ ಕೊಡಲ್ಪಟ್ಟಿರೋದಾದ್ರೆ ಅದನ್ನು ಉಪಯೋಗಿಸಿರಿ. So discovering this spiritual gift and developing it is very important. ಈ ಒಂದು ಆತ್ಮಿಕ ವರಗಳನ್ನ ಪತ್ತೆ ಹಚ್ಚುವಂಥದ್ದು, ಕಂಡುಹಿಡಿಯುವಂಥದ್ದು, ಅದನ್ನ ಬೆಳೆಸುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. Time is over, but one more thing I want. ನನ್ನ ಸಮಯ ಮುಗಿದು ಬಂದು ಒಂದು ವಿಷಯವನ್ನು ಹೇಳಿ ಮುಗಿಸ್ತೇನೆ. There is a time of giving up account. ನಾವು ಲೆಕ್ಕ ಕೊಡಬೇಕಾದಂತ ಒಂದು ಸಮಯವಿದೆ. When the Lord comes, ಕರ್ತನು ಕಾಣಿಸಿಕೊಳ್ಳುವಾಗ we are going to stand before the judgment seat of Christ. ಕ್ರಿಸ್ತನ ನ್ಯಾಯಾಸನದ ಮುಂದೆ ನಾವು ನಿಲ್ಲಲಿದ್ದೇವೆ. While we are in the body, whatever we do, we are going to give account to Him. ನಾವು ಈ ದೇಹದಲ್ಲಿರುವಾಗ ಏನೇನೆಲ್ಲ ಮಾಡಿದ್ದೇವೋ ಅದರ ವಿಷಯವಾಗಿ ನಾವು ಆತನಿಗೆ ಲೆಕ್ಕ ಕೊಡ್ತೇವೆ. 2 Corinthians 5:10 tells that very clearly. ನಾವು ಅದನ್ನು 2 ಕೊರಿಂಥ 5:10 ಸ್ಪಷ್ಟವಾಗಿ ಓದುತ್ತೇವೆ. You all believe that? ನೀವೆಲ್ಲ ಅದನ್ನು ನಂಬುತ್ತೀರಾ? Yes or no? ಹೌದೋ? Prepare for that thing. ಅದಕ್ಕಾಗಿ ಆ ದಿನಕ್ಕಾಗಿ ಸಿದ್ಧರಾಗಿ. There is a parable which we call as the parable of the pounds. ಆ ಒಂದು ನಾಣ್ಯದ ಒಂದು ನಾಣ್ಯಗಳ ಆ ಒಂದು ಸಾಮ್ಯ ಅಂತ ಹೇಳ್ತೇವೆ, ತಲಾಂತರಗಳ ಸಾಮ್ಯ ಅಂತ ಹೇಳ್ತೇವೆ. It's not talanta, it's a pound. That is the parable of the talents. There is a parable of the pounds. ನಾಣ್ಯಗಳ ಒಂದು ಸಾಮ್ಯ ಅಂತ ಹೇಳ್ತೇವೆ. You have that in chapter 19 of Luke's Gospel. ಮೊಹರಿಗಳ ಸಾಮ್ಯ. It's a parable of the pounds. ಮೊಹರಿಗಳ ಸಾಮ್ಯ. We see a noble man there. ಅಲ್ಲೊಬ್ಬ ಶ್ರೀಮಂತನಾದ ವ್ಯಕ್ತಿಯನ್ನು ನಾವು ನೋಡ್ತೇವೆ. Goes to a far country. ಅವನೊಂದು ದೂರ ದೇಶಕ್ಕೆ ಹೋಗ್ತಾನೆ. He is going to get a title king. ಒಂದು ಅರಸನು ಎಂಬ ಒಂದು ಪಟ್ಟವನ್ನು ಸ್ವೀಕರಿಸುವುದಕ್ಕಾಗಿ ಹೋಗುತ್ತಿದ್ದಾನೆ. He is only a local leader. ಅವನೊಬ್ಬ ಸ್ಥಳೀಯನಾದಂತಹ ನಾಯಕನು. That's a noble man. ಅವನೊಬ್ಬ ಶ್ರೀಮಂತನಾದಂತ ವ್ಯಕ್ತಿ. Now he goes to the emperor to get a title king. ಈಗ ಚಕ್ರವರ್ತಿಯ ಬಳಿ ಹೋಗಿ ನಾನು ಅರಸನು ಎಂಬ ಒಂದು ಪಟ್ಟವನ್ನು ತೆಗೆದುಕೊಂಡು ಬರುವುದಕ್ಕಾಗಿ ಹೋಗುತ್ತಿದ್ದಾನೆ. But the people there, the citizens, did not want him to be the king. ಆದರೆ ಅಲ್ಲಿ ಆ ಒಂದು ಪಟ್ಟಣದ ಜನರು, ನಾಗರಿಕರು ಅವನ ಅರಸನಾಗುವುದನ್ನು ಅವರು ಬಯಸಲಿಲ್ಲ. They sent messengers before him to the emperor. ಈ ಅರಸನ ಈ ಶ್ರೀಮಂತನ ಅರಸನ ಬಳಿ ಹೋಗುವುದಕ್ಕೆ ಮುಂಚಿತವಾಗಿ ದೂತರನ್ನ ಈ ಜನರು ಕಳಿಸಿದರು. They said, he is coming, don't make him the king. ಆ ವ್ಯಕ್ತಿಯು ಬರುತ್ತಿದ್ದಾನೆ, ಅವನನ್ನು ಅರಸನನ್ನಾಗಿ ಮಾಡಬೇಡ ಅಂತ ಹೇಳಿದರು. He went, ಅವನು ಹೋದನು, but he got that title king. ಅವನು ಹೋಗಿ ರಾಜ್ಯಾಧಿಕಾರವನ್ನು ಪಡೆಕೊಂಡನು. Before he left, ಅವನು ಅಲ್ಲಿಂದ ಹೊರಡೋದಕ್ಕೆ ಮುಂಚಿತವಾಗಿ he called his 10 servants. ಅವನು ಇಲ್ಲಿಂದ ಹೊರಡೋದಕ್ಕೆ ಮುಂಚಿತವಾಗಿ Gave them 10 pounds. 10 ತನ್ನ ಸೇವಕರನ್ನ ಕರೆದವರಿಗೆ 10 ಮೊಹರಿಗಳನ್ನು ಕೊಟ್ಟನು. That means 1 pound to each servant. ಒಬ್ಬೊಬ್ಬನಿಗೆ ಒಂದೊಂದು ಮೊಹರಿಯನ್ನು ಕೊಟ್ಟನು. Then he went to the emperor. ಈಗ ಅವನು ರಾಜ್ಯಾಧಿಕಾರವನ್ನು ಪಡೆಕೊಳ್ಳೋದಕ್ಕಾಗಿ ಹೋದನು. From the emperor he got the title king. ಆ ಚಕ್ರವರ್ತಿಯಿಂದ ರಾಜನೇ ಎಂಬ ಪಟ್ಟವನ್ನು ಪಡೆಕೊಂಡನು. His enemies had told, don't make him king. ಅವನ ವೈರಿಗಳು ಅವನನ್ನ ರಾಜನಾಗಿ ಮಾಡಬೇಡ ಅಂತ ಹೇಳಿದರು. But he was made king. ಆದ್ರೆ ಅವನ ಅರಸನಾಗಿ ಮಾಡಲ್ಪಟ್ಟನು. Then he comes back. ಈಗ ಅವನು ಹಿಂದಿರುಗಿ ಬಂದನು. What did he do first? ಅವನು ಮಾಡಿದ್ದೇನು ಮೊದಲನೇ ವಿಷಯ. Okay, let me ask you this question. If we were in this place, what we would have done? ಆ ಸ್ಥಳದಲ್ಲಿ ನಾವಿರುವುದಾಗಿದ್ರೆ ನಾವು ಮೊದಲು ಏನು ಮಾಡುತ್ತಿದ್ದೆವು? We would have gone after those people who said that we don't want him to be king. ನಾನು ಅರಸನಾಗಬಾರದು ಅಂತ ಹೇಳಿದಂತ ಜನರ ಹಿಂದೆ ಮೊದಲು ಹೋಗ್ತಿದ್ದೆವು. Kill them all first. ಅವರೆಲ್ಲರನ್ನ ನಾಶ ಮಾಡುತ್ತಿದ್ದೆವು. But do you know what he did first? ಆದರೆ ಈ ಶ್ರೀಮಂತನು ಮಾಡಿದ್ದೇನು ಗೊತ್ತಾ? Called his servants. ತನ್ನ ಸೇವಕರನ್ನ ಕರೆದನು. Asked the account of the pounds. ಅವರಿಗೆ ಅವರು ಕೊಟ್ಟಂತಹ ಮೊಹರಿಗಳ ವಿಷಯದಲ್ಲಿ ಲೆಕ್ಕವನ್ನು ಕೇಳಿದರು. Rewarded them. ಅವರಿಗೆ ಬಹುಮಾನಗಳನ್ನು ಕೊಟ್ಟನು. Then he goes after the enemies. ನಂತರ ವೈರಿಗಳ ಹಿಂದೆ ಹೋದನು. I want you to notice the importance of the matter. ಇಲ್ಲಿ ಆ ಒಂದು ವಿಷಯದ ಒಂದು ಪ್ರಾಮುಖ್ಯತೆ ನೀವು ಅರ್ಥ ಮಾಡಿಕೊಳ್ಳಬೇಕೆಂದು ಬಯಸುತ್ತೇನೆ. Getting account of the pounds for him was more important than destroying the enemies. ತಾನು ಸೇವಕರಿಗೆ ಕೊಟ್ಟಂತಹ ಮೊಹರಿಗಳ ವಿಷಯದಲ್ಲಿ ಲೆಕ್ಕವನ್ನ ಸಂಪಾದಿಸಿಕೊಳ್ಳುವಂತದ್ದು ತನ್ನ ವೈರಿಗಳ ಹಿಂದೆ ಹೋಗುವುದಕ್ಕಿಂತ ಬಹಳ ಪ್ರಾಮುಖ್ಯವಾಗಿ ವ್ಯಕ್ತಿಗೆ ತೋರಿಸಿತು. This world is against our law. ಈ ಒಂದು ಲೋಕವಾದದ್ದು ನಮ್ಮ ನಿಯಮಕ್ಕೆ ವಿರುದ್ಧವಾದದ್ದು. This world is against our law. ಈ ಒಂದು ಲೋಕವಾದದ್ದು ನಮ್ಮ ಕರ್ತನಿಗೆ ವಿರುದ್ಧವಾದದ್ದಾಗಿದೆ. They don't want him as a king. ಈ ಲೋಕಕ್ಕೆ ಕರ್ತನ ಯೇಸು ಕರ್ತನಾಗುವುದು ಇಷ್ಟವಿಲ್ಲ. Our Lord is going to come. ಆದರೆ ನಮ್ಮ ಕರ್ತನು ಬರಲಿದ್ದಾನೆ. First thing he is going to do is call us and get the account of the abilities which he is given.
ಆದರೆ ಮೊದಲನಾಗಿ ಆತನು ಮಾಡುವಂತಹ ಕೆಲಸ ನಮ್ಮನ್ನ ಕರೆದು ನಮಗೆ ಕೊಟ್ಟಿರುವಂತಹ ಸಾಮರ್ಥ್ಯಗಳ ವಿಷಯಗಳಲ್ಲಿ ಲೆಕ್ಕ ಕೇಳುವುದು. The destruction of the enemies comes after. ಆ ವೈರಿಗಳ ನಾಶನ ನಂತರದ ಕೆಲಸ. What I'm trying to say is this matter is very important. ನಾನು ಹೇಳಲು ಬಯಸುವುದೇನೆಂದರೆ ಈ ವಿಷಯ ಬಹಳ ತೀವ್ರವಾದ ಗಂಭೀರವಾದಂತಹ ವಿಷಯ. The Lord can come at any time. ಕರ್ತನು ಯಾವ ಸಮಯದಲ್ಲಿ ಬೇಕಾದ್ರೂ So ಕಾಣಿಸಿಕೊಳ್ಳಬಹುದು. discovering our spiritual gifts and using it for others' good is very. ಈ ಕಾರಣದಿಂದ ಆತ್ಮಿಕ ವರಗಳನ್ನ ಪತ್ತೆ ಹಚ್ಚುವಂತದ್ದು, ಅದನ್ನ ಇತರರ ಒಳಿತಿಗಾಗಿ ಉಪಯೋಗಿಸುವಂತದ್ದು ಬಹಳ ಪ್ರಾಮುಖ್ಯವಾದದ್ದು. I'm sure that in this session, we put together quite a lot of things. ಈ ಒಂದು ಪ್ರಸ್ತಾಪದಲ್ಲಿ ಅನೇಕ ವಿಷಯಗಳನ್ನು ಒಟ್ಟಾಗಿ ಸೇರಿಸಿದ್ದೇವೆ. These things are doctrinal, and more than that has much practical effect also. ಈ ಸಂಗತಿಗಳು ಬೋಧನಾತ್ಮಕವಾಗಿದ್ದರೂ ಕೂಡ ಇದು ಪ್ರಾಯೋಗಿಕವಾದಂತಹ ಪರಿಣಾಮಗಳನ್ನು ಹೆಚ್ಚಾಗಿ Look at ಒಳಗೊಂಡಿದೆ. our life. ಇದು ನಮ್ಮ ಜೀವಿತಗಳಲ್ಲಿ ಕಾಣಬೇಕಾದ Something about what God has given to us. ಇದು ದೇವರು ನಮಗೆ ಕೊಟ್ಟಿರುವಂತದ್ದು. May the Lord help us that we may give much importance to it. ಈ ಸಂಗತಿಗಳಿಗೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಆದ್ಯತೆಯನ್ನು ಕೊಡುವಂತ ದೇವರು ಸಹಾಯ ಮಾಡಲಿ. We saw spiritual gifts, what it is. ಆತ್ಮಿಕ ವರಗಳಂದ್ರೆ ಏನೆಂಬುದಾಗಿ ನೋಡಿದೆವು. When we were born again, that time itself God gave it. ನಾವು ತಿರುಗಿ ಹುಟ್ಟಿದಾಗ ಆ ಸಮಯದಲ್ಲಿ ದೇವರು ಅದನ್ನು ಕೊಟ್ಟಿದ್ದಾನೆ. Discovering that what is given to me will help us to know what we have to do with our life. ನನಗೆ ಯಾವ ಸಂಗತಿಗಳು ಕೊಡಲ್ಪಟ್ಟಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಕಂಡುಹಿಡಿಯುವಾಗ ನನ್ನ ಜೀವನದಲ್ಲಿ ನಾನು ಏನು ಮಾಡಬೇಕು ಎಂಬುದನ್ನು ಅದು ತಿಳಿಸುತ್ತದೆ. So discover it, use it in that area for the glory. ಅದನ್ನ ಪತ್ತೆ ಹಚ್ಚಿ ಕಂಡುಹಿಡಿಯಿರಿ, ಆ ಕ್ಷೇತ್ರದಲ್ಲಿ ಉಪಯೋಗಿಸಿರಿ, ದೇವರ ಮಹಿಮೆಗಾಗಿ ಅದನ್ನು ಮಾಡಿರಿ. In the day when we shall stand before it, ಯಾಕಂದ್ರೆ ಆತನ ಮುಂದೆ ಆ ದಿವಸ ನಾವು ನಿಲ್ಲುವಾಗ we shall give account of it. ಆತ್ಮಿಕ ವರಗಳ ವಿಷಯದಲ್ಲಿ ಆತನಿಗೆ ನಾವು ಲೆಕ್ಕ ಕೊಡಬೇಕು. So prepare to meet your Lord. ಈ ಕಾರಣದಿಂದ ನಿನ್ನ ಕರ್ತನನ್ನ ಭೇಟಿಯಾಗುವುದಕ್ಕೆ ಸಿದ್ಧವಾಗಿರು. May the Lord help you. ಕರ್ತನ ಒಬ್ಬೊಬ್ಬರನ್ನು ಸಹಾಯಿಸಲಿ.